ಎಲ್ರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಹರಿಕಥಾ ಪರಂಪರೆಯ ಎಲ್ಲ ಶ್ರೇಷ್ಠ ದಾಸರನ್ನು, ದಾಸವರೇಣ್ಯರನ್ನ ಶ್ರದ್ಧಾಪೂರ್ವಕವಾಗಿ ಸ್ಮರಿಸಿಕೊಳ್ಳುತ್ತಾ, ಹರಿಕಥಾ ಪರಿಷತ್ ರಿಜಿಸ್ಟರ್ಡ್ ಮಂಗಳೂರು ಇದು ಹಮ್ಮಿಕೊಂಡಿರುವಂತಹ ಹರಿಕಥಾ ಕಲಾ ಸಂವರ್ಧನ ಚಿಂತನ ಸರಣಿಯ ಉಪನ್ಯಾಸ ಮಾಲಿಕೆಯಲ್ಲಿ 3ನೇ ಉಪನ್ಯಾಸಕ್ಕಾಗಿ ತಮ್ಮೆಲ್ಲರನ್ನ ಬಹಳ ಆತ್ಮೀಯವಾಗಿ ಹರಿಕಥಾ ಪರಿಷತ್ ಬಳಗದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ರು, ಕಾಳು ಉಳಿಯುತ್ತದೆ, ಜೊಳ್ಳು ಅಳಿಯುತ್ತದೆ ಅಂತೇಳಿ ಹೇಳಿ. ಅದೇ ರೀತಿಯಲ್ಲಿ ಎಷ್ಟೋ ಮಂದಿ ಹೇಳ್ತಾ ಇರಬಹುದು, ಹರಿಕಥೆಯ ಬಗ್ಗೆ ತಾತ್ಸಾರದ ಮಾತುಗಳನ್ನ ಆಡ್ತಾ ಇರಬಹುದು. ಹರಿಕಥೆ ಸಾಕಪ್ಪನೆ ನಿಲ್ಸು ನಿನ್ನ ಹರಿಕಥೆ ಅಂತೇಳಿ ಹೇಳಿ ಅಸಡ್ಡೆಯ ಮಾತುಗಳನ್ನ ಆಡ್ತಾ ಇರಬಹುದು. ಹರಿಕಥೆ ಹಿನ್ನೆಲೆಗೆ ಹೋಗಿ ಆಯ್ತು, ಅದು ಮೃತವಾದಂತಹ ಕಲೆ ಅಂತ ಕೆಲವರು ಹೇಳ್ತಾ ಇರಬಹುದು. ಆದರೆ ನಿಜವಾದಂತಹ ಸತ್ವ ಹರಿಕಥಾ ಕಲೆಯಲ್ಲಿ ಇರುವ ಕಾರಣ ಎಲ್ಲಾ ರೀತಿಯ ಸಾಂಸ್ಕೃತಿಕವಾದಂತಹ ದಾಳಿಗಳನ್ನ, ಮಾಧ್ಯಮದ ದಾಳಿಗಳನ್ನ ಎದುರಿಸಿಕೊಂಡು ಇವತ್ತಿಗೂ ಕೂಡ ಸತ್ವಭರಿತವಾಗಿ ಉಳಿದುಕೊಂಡಿದೆ ಈ ಹರಿಕಥಾ ಕಲೆ. ಇದಕ್ಕೆ ಕಾರಣ ಅದರಲ್ಲಿರುವಂತಹ ಸತ್ವವೇ ಆಗಿದೆ. ಅಂತಹ ಕಲೆಯನ್ನ ಪರಂಪರಾನುಗತವಾಗಿ ಮುಂದುವರಿಸ್ತಾ ಇರುವಂತಹ ಹಲವು ಮಂದಿ ಕೀರ್ತನಕಾರರಿದ್ದಾರೆ. ಅವರನ್ನ ನಾಡಿಗೆ ಪರಿಚಯಿಸಬೇಕು. ಹರಿಕಥಾ ಕಲೆಯ ಸತ್ವವನ್ನ ಮತ್ತೊಮ್ಮೆ ಈ ಇಂಟರ್ನೆಟ್ ಯುಗದಲ್ಲಿ ಜನಮಾನಸಕ್ಕೆ ತಲುಪಿಸಬೇಕು, ಅನಾವರಣಗೊಳಿಸಬೇಕು ಎನ್ನುವಂತ ಉದ್ದೇಶದಿಂದ ಹರಿಕಥಾ ಕಲಾ ಸಂವರ್ಧನ ಚಿಂತನ ಸರಣಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಇವತ್ತಿನ ಉಪನ್ಯಾಸವನ್ನ ಮಾಡ್ಲಿಕ್ಕೆ ಇರುವವರು ನಮ್ಮೆಲ್ಲರ ಹೆಮ್ಮೆಯ ಕೀರ್ತನಕಾರರು, ಹರಿಕಥಾ ಪರಂಪರೆಯನ್ನ ಯಥಾವತ್ತಾಗಿ ಉಳಿಸಿಕೊಂಡು ಹೋಗ್ತಾ ಇರುವಂತಹ ಒಬ್ಬ ಶ್ರೇಷ್ಠ ಹರಿದಾಸರು, ಶ್ರೀ ಶೀಶ ವಿಠಲದಾಸರು. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಂತ ತುಕಾರಾಮರು ಬಹಳ ಸುಂದರವಾದಂತಹ ಒಂದು ಮಾತನ್ನ ಅಭ್ಯದಲ್ಲಿ ಹೇಳ್ತಾರೆ, ಆಪಣ ಸಾರಿಕೆ ಕರೀತೋ ತತ್ಕಾಳ ನಾಹಿ ಕಾಳ ವೇಳ ತಯಾಲಾಗಿ ಅಂತ ಹೇಳಿ. ಪರಶುಮಣಿ ಯಾವುದೇ ಒಂದು ವಸ್ತುವನ್ನ ಪರಶುಮಣಿಯಿಂದ ಸ್ಪರ್ಶ ಮಾಡಿದಾಗ ಅದು ಚಿನ್ನವಾಗಿ ಪರಿವರ್ತನೆ ಹೊಂದುತ್ತದೆ. ಆದರೆ ಪರಶುಮಣಿ ಯಾವುದೇ ವಸ್ತುವನ್ನು ತನ್ನಂತೆ ಮಾರ್ಪಾಡು ಮಾಡಲಾರ, ಪರಿವರ್ತನೆ ಮಾಡಲಾರ. ಆದ್ರೆ ಒಬ್ಬ ನಿಜವಾದಂತಹ ಗುರುವಾದವನು ತನ್ನ ಶಿಷ್ಯರನ್ನ ತನ್ನ ಕೃಪಾಶೀರ್ವಾದದ ಮೂಲಕ ತನ್ನಂತೆ ಮಾಡಬಲ್ಲ ಅಂತಹ ಸಾಮರ್ಥ್ಯ ಗುರುವಿನಲ್ಲಿ ಇದೆ ಅಂತೇಳಿ ಹೇಳಿ. ಪೂಜ್ಯರಾದಂತಹ ಸಂತ ಭದ್ರಗಿರಿ ಅಚ್ಯುತದಾಸರು ಅಂತಹೋರ್ವ ಶ್ರೇಷ್ಠ ಗುರುಗಳು. ಇವತ್ತು ಮತ್ತೋರ್ವ ಸಂತ ಭದ್ರಗಿರಿ ಅಚ್ಯುತದಾಸ ನಮಗೆ ಸಿಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೂ ಕೂಡ ಅದೇ ಮಾರ್ಗದಲ್ಲಿ ಮುನ್ನಡೀತಾ ಇರುವಂತಹ ಹರಿದಾಸ ಪರಂಪರೆಯನ್ನ ಅತ್ಯಂತ ನೈತಿಕ ಹಾಗೂ ಆಧ್ಯಾತ್ಮಿಕ ಬಲದಿಂದ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಕೀರ್ತನಕಾರರಲ್ಲಿ ಓರ್ವರು ಶ್ರೀ ಶೇಷ ವಿಠಲದಾಸರು ಚನ್ನರಾಯಪಟ್ಟಣದಿಂದ ನಮ್ಮ ಜೊತೆಗೆ ಸೇರಿಕೊಳ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕಾಗಿ. ಶಿಲ್ಪಕಲೆಯ ನೆಲೆಬೀಡಾದಂತಹ ಬೇಲೂರಿನ ಸೋಮನಹಳ್ಳಿಯಲ್ಲಿ 1953ರಲ್ಲಿ ಜನಿಸಿದಂತಹ ಶೇಷ ವಿಠಲದಾಸರು ಲೋಕೇಶದ ಶ್ರೀ PS ಲಕ್ಷ್ಮಯ್ಯ ಹಾಗೂ ಸಾಕಮ್ಮ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ ಅವರು ಜನಿಸಿದ್ರು. ಲಕ್ಷ್ಮಯ್ಯನವರು ಅಭಿಜಾತ ಕಲಾವಿದರು, ನಾಟಕ ಕಲಾವಿದರು, ಚಿತ್ರ ಕಲಾವಿದರು. ಹೀಗೆ ತನ್ನ ರಕ್ತದಲ್ಲೇ ಆ ಕಲೆಯ ಪ್ರತಿಭೆಯನ್ನ ಜನ್ಮಜಾತವಾಗಿ ಪಡ್ಕೊಂಡು ಬಂದಂತಹ ಶ್ರೀ ಲೋಕೇಶದಾಸರು ತಾನು ಪಾಠಶಾಲೆಗೆ ಹೋಗ್ತಾ ಇರುವಾಗಲೇ ಚಿತ್ರಕಲೆಯಲ್ಲಿ ವಿಶೇಷವಾದಂತಹ ಪರಿಣತಿಯನ್ನ ತೋರಿದ್ರು. ಜೊತೆಗೆ ಹಾರ್ಮೋನಿಯಂ ವಾದನ, ಗಾಯನದಲ್ಲಿ, ಭಜನೆಗಳನ್ನ ಹಾಡುವುದರಲ್ಲಿ ತಮ್ಮ ಪ್ರತಿಭೆಯನ್ನು ಎಳವೆಯಲ್ಲಿ ತೋರಿದ್ರು. ತನ್ನ ತಂದೆ ಲಕ್ಷ್ಮಯ್ಯನವರ ಮಾರ್ಗದರ್ಶನದಲ್ಲಿ ಹರಿಕಥೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಶುರು ಮಾಡಿದ್ರು ತಮ್ಮ 16ನೇ ವರ್ಷದ ವಯಸ್ಸಿನಲ್ಲಿ. ಆ ಬಳಿಕ ನಾಡೋಜ ಸಂತ ಭದ್ರಗಿರಿ ಅಚ್ಯುತದಾಸರ ಸಂಪರ್ಕಕ್ಕೆ ಬಂದು ಅವರಿಂದ ಪ್ರಭಾವಿತರಾಗಿ ಅವರಿಂದ ಪ್ರೇರಣೆಯನ್ನು ಪಡೆದು ಈ ಹರಿಕಥಾ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಬೇಕೆನ್ನುವಂತಹ ನಿಟ್ಟಿನಲ್ಲಿ ತಮ್ಮನ್ನು ತಾವು ಈ ಕ್ಷೇತ್ರಕ್ಕೆ ಅರ್ಪಿಸಿಕೊಂಡಿದ್ದಾರೆ. ಶೀಶ ವಿಠಲ ಎನ್ನುವಂತಹ ಅಂಕಿತವನ್ನ ಪೂಜ್ಯ ಭದ್ರಗಿರಿ ಅಚ್ಯುತದಾಸರಿಂದ ಪಡ್ಕೊಂಡಂತಹ ಲೋಕೇಶದಾಸರು
ಮುಂದೆ ತಮ್ಮ ಅಭಿಧಾನವನ್ನ ಶ್ರೀಶವಿಠಲ ದಾಸ ಎಂಬುದಾಗಿ ಪರಿವರ್ತನೆ ಮಾಡಿಕೊಂಡ್ರು. ಸಹಸ್ರಾರು ಹರಿಕಥಾ ಕಾರ್ಯಕ್ರಮಗಳನ್ನ ನಾಡಿನಾದ್ಯಂತ ಮಾತ್ರವಲ್ಲ ಹೊರ ರಾಜ್ಯಗಳಲ್ಲಿ ಕೂಡ ನೀಡುತ್ತಾ ಬಂದಿದ್ದಾರೆ. ವಿಶೇಷವಾಗಿ ಅವರ ಚಟುವಟಿಕೆಗಳಲ್ಲಿ ಮುಖ್ಯವಾದದ್ದು ಸಂಸ್ಕೃತಿ ನವೋದಯ ಎನ್ನುವಂತಹ ಒಂದು ಯೋಜನೆಯ ಅಡಿಯಲ್ಲಿ ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣವನ್ನು ಹರಿಕಥಾ ಮಾಧ್ಯಮದ ಮೂಲಕ ನೀಡುವುದಕ್ಕಾಗಿ ಸುಮಾರು 3,000 ಶಾಲಾ ಕಾಲೇಜುಗಳಲ್ಲಿ ಹರಿಕಥೆಯ ಮೂಲಕ ನೈತಿಕ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಶ್ರೇಷ್ಠ ಕಾರ್ಯವನ್ನ ಶ್ರೀಶವಿಠಲ ದಾಸರು ಕೈಗೊಂಡಿದ್ದಾರೆ. ಅದಕ್ಕಾಗಿ ನಮ್ಮೆಲ್ಲರ ಅಭಿನಂದನೆ ಅವರಿಗೆ. ಶ್ರೀ ರಾಘವೇಂದ್ರ ಮಠದ ಸಂಚಾಲಕರಾಗಿ, ಅದೇ ರೀತಿಯಲ್ಲಿ ಮುಂದೆ ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಶ್ರೇಷ್ಠವಾದಂತ ಸೇವೆಯನ್ನು ಗೈದವರು. ಅವರು ಮಾಡಿದಂತಹ ಪ್ರಯತ್ನಗಳಲ್ಲಿ, ಹರಿಕಥೆಯನ್ನು ಉಳಿಸ್ಲಿಕ್ಕೆ ಮಾಡಿದಂತಹ ಪ್ರಯತ್ನಗಳಲ್ಲಿ ನಾವೆಲ್ಲ ನೆನಪಿಟ್ಟುಕೊಳ್ಳುವಂತಹ ಒಂದು ಕೆಲಸ ಅಂತ ಹೇಳಿದ್ರೆ, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅಡಿಯಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಕನಿಷ್ಠ ತಿಂಗಳಿಗೊಂದಾದರೂ ಹರಿಕಥೆಯನ್ನ ಹರಿದಾಸರುಗಳಿಂದ ಮಾಡಬೇಕು ಎನ್ನುವಂತ ಯೋಜನೆ ಜಾರಿಗೆ ಬರುವ ಹಾಗೆ ಮಾಡಿದ್ರು. ಇದಕ್ಕಾಗಿ ನಮ್ಮ ಶ್ರೀಶವಿಠಲ ದಾಸರಿಗೆ ನಮ್ಮೆಲ್ಲರ ಅಭಿನಂದನೆ. ಅನೇಕ ಟ್ರಸ್ಟ್ಗಳಲ್ಲಿ, ಸೇವಾ ಸಂಸ್ಥೆಗಳಲ್ಲಿ ಅವರು ಸೇವೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಚನ್ನರಾಯಪಟ್ಟಣ ಇದರ ಸಂಚಾಲಕರಾಗಿ, ಅದೇ ರೀತಿಯಲ್ಲಿ ಮುಂದೆ ಶ್ರೀಶವಿಠಲ ಕೃಪಾಶ್ರಮ ಎನ್ನುವಂತಹ ಸಂಸ್ಥೆಯನ್ನ ಚನ್ನರಾಯಪಟ್ಟಣದಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಭಾಗವತ ಪೀಠವನ್ನ ಸ್ಥಾಪನೆ ಮಾಡಿ ಹರಿಕಥೆಗೆ ಒಂದು ಭದ್ರವಾದ ಪೀಠವನ್ನು ಒದಗಿಸಿಕೊಡ್ಬೇಕೆಂಬುದಾಗಿ ಸಂತ ಪೂಜ್ಯ ಭದ್ರಗಿರಿ ಅಚ್ಯುತ ದಾಸರ ಮಾರ್ಗದರ್ಶನದಲ್ಲಿ ಈ ಒಂದು ವಿಶೇಷವಾದಂತ ಕಾರ್ಯವನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿ 18 ಅಡಿ ಎತ್ತರದ ಪಾಂಡುರಂಗ ವಿಠಲನ ಮೂರ್ತಿಯನ್ನು ಸ್ಥಾಪನೆ ಮಾಡುವಂತಹ ದೊಡ್ಡ ಒಂದು ಸಂಕಲ್ಪವನ್ನು ಕೈಗೊಂಡಿದ್ದಾರೆ. ಅದಕ್ಕೆ ಪರಿಶ್ರಮವನ್ನು ಮಾಡ್ತಾ ಇದ್ದಾರೆ. ಅವರ ಸುಮಾರು 50 ಲಕ್ಷ ರೂಪಾಯಿ ಯೋಜನೆಯ ಈ ಅವರ ಕನಸೇನಿದೆ ಅದು ಆದಷ್ಟು ಶೀಘ್ರವಾಗಿ ನನಸಾಗಲಿ ಹಾರೈಸುತ್ತಾ 2019ರಲ್ಲಿ ಇಡೀ ಅಖಿಲ ಕರ್ನಾಟಕಕ್ಕೆ ಒಂದು ಹರಿಕಥಾ ಕ್ಷೇತ್ರಕ್ಕೆ ಭದ್ರ ಬುನಾದಿಯನ್ನ, ಭದ್ರವಾದ ತಳಹದಿಯನ್ನು ನೀಡುವಂತ ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. 2015ರಲ್ಲಿ ಇವರಿಗೆ ಅತ್ಯಂತ ಪ್ರತಿಷ್ಠಿತವಾದಂತಹ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ ಅವರಿಗೆ ಪ್ರಾಪ್ತವಾಗಿದೆ. ಇದಕ್ಕಾಗಿ ಕೂಡ ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ಶ್ರೀ ಶ್ರೀಶವಿಠಲ ದಾಸರಲ್ಲಿ ನಾನು ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸಮಚರಣ ಸರೋಜಂ ಸಾಂದ್ರ ನೀಲಾಬುದಾಭಂ ಜಗನನೀತ ಪಾಣಿಂ ಮಂಡನಾ ಮಂಡನಾಂ ತರುಣ ತುಳಸಿ ಮಾಲಾ ಕಂದರಂ ಕಂಜನೇತ್ರ ಸದೇದವಲಹಾಸಂ ವಿಠಲಂ ಚಿಂತಯಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭಿಷ್ಟದಾತಾರಂ ಸರ್ವಾಭಿಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಂ. ಸಜ್ಜನ ಬಂಧುಗಳಿಗೆ, ಆಸ್ತಿಕ ಮಹಾಶಯರಿಗೆ, ಹರಿಕಥಾ ಕ್ಷೇತ್ರವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶ್ರಮವಹಿಸುತ್ತಿರುವ ನಾಡಿನ ಎಲ್ಲ ಗಣ್ಯಾತಿ ಗಣ್ಯರಿಗೆ, ಹಿರಿಯರಿಗೆ, ಜ್ಞಾನಿಗಳಿಗೆ, ಸಂತರಿಗೆ, ಹರಿದಾಸರುಗಳಿಗೆ ವಂದಿಸಿ ನನ್ನ ಸ್ವರೂಪವನ್ನು ಉದ್ಧಾರ ಮಾಡಿದಂತಹ ಪರಮ ಪೂಜ್ಯ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರನ್ನು ನೆನೆಸುತ್ತಾ, ಏನು ಹರಿಕಥಾ ಪರಿಷತ್ ಮಂಗಳೂರು ಈ ಒಂದು ದಿವ್ಯವಾದ ಕೈಂಕರ್ಯವನ್ನು ಕೈಗೊಂಡು ಹರಿಕಥೆಯನ್ನು ಉಳಿಸಿ ಬೆಳೆಸಿ ಬಳಸುವ ನಿಟ್ಟಿನಲ್ಲಿ ಕ್ರಿಯಾಶೀಲರಾಗಿ ಕಾರ್ಯ ಯೋಜನೆಯನ್ನು ಹಮ್ಮಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ಕೆ ನಮ್ಮ ಅಳಿಲಿ ಸೇವೆಯನ್ನು ಸಲ್ಲಿಸುವ ಸಲುವಾಗಿ ಇಂದು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಈ ಹರಿಕಥಾ ಕಲೆ ಬಹಳ ಪ್ರಾಚೀನವಾಗಿರ್ತಕ್ಕಂತಹ ಕಲೆ. ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ವಿಶೇಷವಾದಂತಹ
ಒಂದು ಶಕ್ತಿ, ಸಾಮರ್ಥ್ಯ, ಸ್ಥಾನ ಎಲ್ಲವೂ ಇದೆ. ಇದರ ಪ್ರವರ್ತಕರು ಬ್ರಹ್ಮದೇವರಿಂದಲೇ ಇದು ಪ್ರಾರಂಭವಾಯಿತು ಅನ್ನತಕ್ಕಂತಹದಿದ್ದರೂ ಕೂಡ ಈ ಪರಂಪರೆಯ ಆದ್ಯ ಪ್ರವರ್ತಕರು ಆಚಾರ್ಯ ಪುರುಷರು ನಾರದರೇ ಆಗಿದ್ದಾರೆ ಎಂಬುದನ್ನು ನಾವು ಶ್ರೀಮದ್ ಭಾಗವತಾದಿ ಗ್ರಂಥಗಳಿಂದ ಅದನ್ನ ಸ್ಪಷ್ಟೀಕರಿಸ್ತಾರೆ. ಏಕೆಂದ್ರೆ ಹರಿಕಥೆಯಲ್ಲಿ ಎಲ್ಲವೂ ಇದೆ. ಭಾಗವತದಲ್ಲಿ ಹೇಳುವ ಹಾಗೆ ಶ್ರವಣಂ, ಕೀರ್ತನಂ, ವಿಷ್ಣೋಹೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಹರಿಕಥೆಯಲ್ಲಿ ಕೇಳುವುದು ಇದೆ. ಏನು ಕೇಳುವುದು? ಕೀರ್ತನಂ, ಭಗವಂತನ ಕೀರ್ತನೆಯನ್ನ ಹರಿಕಥೆಯಲ್ಲಿ ಕೇಳುವುದು. ಭಗವಂತನ ಆ ಗುಣಗಳನ್ನ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಸ್ವಾಮಿಯ ದಿವ್ಯ ಚರಿತ್ರೆಯನ್ನ ಕೀರ್ತಿಸಿದಾಗ ಅದನ್ನು ಶ್ರವಣಿಸಬೇಕು. ಆ ರೀತಿಯಾಗಿರ್ತಕ್ಕಂತಹ ಭಕ್ತಿ ಸಿದ್ಧಾಂತವನ್ನ, ಭಕ್ತಿ ಪ್ರಚಾರವನ್ನ ಹರಿದಾಸರುಗಳು ಅನಾದಿ ಕಾಲದಿಂದ, ತ್ರಿಕಾಲಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ಮಹಾಮಹಿಮನಾಗಿರ್ತಕ್ಕಂತಹ ಅನಂತ ಕಲ್ಯಾಣ ಗುಣನಿಧಿಯಾದಂತಹ ಪರಮಾತ್ಮ ಶ್ರೀಹರಿಯ ಅನಂತ ಭಕ್ತರಾಗಿರ್ತಕ್ಕಂಥ ನಾರದರು ಈ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಯುಗಾಂತರಗಳಿಂದ ಜನಮಾನಸಗಳಲ್ಲಿ ಇರಬಹುದಾಗಿರ್ತಕ್ಕಂಥ ಅಜ್ಞಾನದ ಕೊಳೆಯನ್ನು ತೊಳೆದು ಸುಜ್ಞಾನವನ್ನು ಬಿತ್ತಿದ್ದಾರೆ. ನಾರದರ ಅವತಾರವೇ ಆಗಿರ್ತಕ್ಕಂತಹ ಪುರಂದರದಾಸರು ಹೇಳ್ತಾರೆ, ನಾರಾಯಣನೆಂಬ ನಾಮದ ಸ್ಮರಣೆಯನ್ನು ನಾರದ ಬಿತ್ತಿದ ದರಿಯೊಳಗೆ ಅಂತ ಹೇಳಿ, ಆ ನಾರಾಯಣ ಎಂಬತಕ್ಕಂಥ ನಾಮದ ಬೀಜವನ್ನ ಈ ಜಗತ್ತಿನಲ್ಲಿ ಬಿತ್ತಿದವರು ನಾರದರು ಅಂತ ಸ್ವಯಂ ಅವರೇ ತಮ್ಮ ಕೀರ್ತನೆಯಲ್ಲಿ ಸ್ಪಷ್ಟೀಕರಿಸಿದ್ದಾರೆ. ಕೌಶಲ್ಯ ಪೂರ್ಣ ಕ್ರಿಯೆಯಿಂದ ಪರಮಾತ್ಮನ ಸ್ವರೂಪಾನಂದರ ಸಾಕ್ಷಾತ್ ಅನುಭವ ಕೊಡುವ ಮೂರ್ತಿಮಂತ ಕಲಾ ಮತ್ತು ಶಾಸ್ತ್ರಗಳ ಆಹ್ಲಾದ ಸಂಗಮವೇ ಈ ಕಥಾಕೀರ್ತನೆ ಅಥವಾ ಹರಿಕಥೆ. ಇಲ್ಲಿ ಏನಿಲ್ಲ, ಸಂಗೀತ ಇದೆ, ನೃತ್ಯ ಇದೆ, ಸಾಹಿತ್ಯ ಇದೆ, ಮಾನವೀಯ ಮೌಲ್ಯಗಳ ಚಿಂತನೆ ಇದೆ. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತ ಮಹಾಪುರುಷರ ದಿವ್ಯ ಚರಿತ್ರೆಗಳನ್ನ ಹೇಳ್ತಕ್ಕಂಥ ಪರಿಪಾಠವಿದೆ, ನೈತಿಕತೆ ಇದೆ, ಧಾರ್ಮಿಕತೆ ಇದೆ. ಎಲ್ಲವನ್ನು ಒಳಗೊಂಡಂತಹ ಒಂದು ಪ್ರಬಲವಾಗಿರ್ತಕ್ಕಂತಹ ಮಾಧ್ಯಮ ಅಂದ್ರೆ ಹರಿಕಥಾ ಕ್ಷೇತ್ರ. ಇದು ಅಳಿಸೋಯ್ತು ಅಂತಿಲ್ಲ, ಸಾಧ್ಯವೇ ಇಲ್ಲ. ಇದು ಯಾರಿಂದಲೂ ಸೂರ್ಯನನ್ನ ಮರೆಮಾಚಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಗ್ರಹಣ ಹಿಡಿಯಬಹುದು ಅಷ್ಟೇ ವಿನಃ ಆ ಗ್ರಹಣ ಕೆಲವು ಹೊತ್ತು ಮಾತ್ರ ಇರ್ತದೆ. ಹಾಗಾಗಿ ಹರಿಕಥಾ ಕ್ಷೇತ್ರ ಎಂದು ಮರೆಯಾಗಿದೆ ಅನ್ನತಕ್ಕಂಥದ್ದು ನನ್ನ ಭಾವನೆಯಲ್ಲಿ ಸ್ವಲ್ಪ ಅದು ಅಷ್ಟು ವಿಶೇಷವಾಗಿ ಕಾಣದೇ ಇದ್ರೂ ಹರಿಕಥೆ ಎಲ್ಲಿವರೆಗೆ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ, ನಮ್ಮ ದೇಶದಲ್ಲಿ ಉಳಿಯುತ್ತದೋ ಅಲ್ಲಿಯವರೆಗೆ ಹರಿಕಥೆ ನಮ್ಮ ಜೀವನದ ನರನಾಡಿಗಳಲ್ಲಿ ಹರಿದು ಬರ್ತದೆ. ಇದು ಜ್ಞಾನದ ಸಾಗರ. ಇದು ಹರಿಕಥೆ ಬರೀ ವೇದಿಕೆ ಕಾರ್ಯಕ್ರಮ ಅಂತ ಅಲ್ವೇ ಇಲ್ಲ. ಹರಿಕಥೆ ಕಲೆಯೂ ಹೌದು, ಉಪಾಸನಾ ಪದ್ಧತಿಯೂ ಹೌದಿದು. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಉಪಾಸನಾ ಪದ್ಧತಿ ಇರತಕ್ಕಂಥದ್ದು ನಮ್ಮ ದೇಶ. ನಮ್ಮ ದೇಶವನ್ನು ಅದಕ್ಕೋಸ್ಕರವಾಗಿ ಪುಣ್ಯಭೂಮಿ, ತಪೋಭೂಮಿ, ಯೋಗ ಭೂಮಿ, ಯಾಗ ಭೂಮಿ, ಇದು ಭೋಗ ಭೂಮಿ ಅಲ್ಲ. ಇದು ಸ್ವಾಮಿ ವಿವೇಕಾನಂದರನ್ನು ಪ್ರಶ್ನೆ ಕೇಳಿದರಂತೆ, ಏನು ಸ್ವಾಮಿ, ನಿಮ್ಮ ಸಂಸ್ಕೃತಿ ಇಂದು ಕೊಳೆತ ಮಾವಿನ ಹಣ್ಣಿನಂತಾಗಿದೆ, ಭಾರತೀಯ ಸಂಸ್ಕೃತಿ. ನಕ್ಕರಂತೆ ಸ್ವಾಮಿಗಳು, ಹೌದು ತಮ್ಮ ನೀನು ಹೇಳಿ ಸರಿ ಇದೆ. ನನ್ನ ಭಾರತೀಯ ಸಂಸ್ಕೃತಿ ಇಂದು ನಿನ್ನ ಕಣ್ಣಿಗೆ ಕೊಳೆತ ಮಾವಿನ ಹಣ್ಣಿನ ರೀತಿಯಲ್ಲಿ ಕಾಣ್ತಾ ಇರಬಹುದು. ಆದ್ರೆ ನಿನಗೆ ಅರಿವಿಗೆ ಬಂದಿಲ್ಲದು, ಆ ಮಾವಿನ ಹಣ್ಣಿನೊಳಗೆ ಇನ್ನೊಂದು ಬೀಜ ಉಂಟು. ಆ ಬೀಜವನ್ನ ಭೂಮಿಯನ್ನು ಬಗೆದು ಭೂಮಿಯೊಳಗೆ ಇರಿಸಿದರೆ ಇನ್ನೊಂದು ದೊಡ್ಡ ಮಾವಿನ ಮರ ಹುಟ್ಟುತ್ತದೆ. ಅದರಿಂದ ಸಾವಿರಾರು ಮಾವಿನ ಹಣ್ಣುಗಳು ಸಿಗ್ತಾವೆ ನಮ್ಮ ಕೈಗೆ. ಹಾಗಾಗಿ ನಮ್ಮ ಸನಾತನ ಸಂಸ್ಕೃತಿ, ನಮ್ಮ ಪರಂಪರೆ ಎಂತಹದ್ದು ಅಂದ್ರೆ, ಓರ್ವ ಸನ್ಯಾಸಿ ಗಂಗಾ ತೀರದಲ್ಲಿ ನಿಂತು ಓರ್ವನೇ ಓಂಕಾರ ಮಾಡುವ ತನಕ ಅದನ್ನು ನಾಶ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂತಹ ಭವ್ಯ ಪರಂಪರೆ ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯಕ್ಕೆ ಉಂಟು. ಭಗವಂತನ ಕಥೆ ಕೇಳಿದ್ರೆ ಏನಾಗ್ತದೆ?
ಅದನ್ನ ಹೇಳ್ತಾರೆ ಜಗನ್ನಾಥದಾಸರಾಯರು. ಶ್ರವಣ ಮನಕಾನಂದವೀವುದು, ಶ್ರವಣ ಮನಕಾನಂದವೀವುದು, ಭಾವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಹುವುದೋ, ವಿವಿಧ ಭೋಗಗಳನ್ನು ಇಹ ಪರಂಗಳಲಿತ್ತು ಸಲಹುವುದೋ, ಲಕುಮೀದವನ ಮಂಗಳ ಕಥೆಯ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಎಂತ ಮುದ್ದಾದ ಮಾತು ಕೊಟ್ಟಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ. ಭಗವಂತನ ಕಥೆಯನ್ನು ಕೇಳಿದರೆ ಶ್ರವಣ ಮನಕ ಆನಂದವೀವುದು. ಅವರ ಚರಿತ್ರೆಯನ್ನು ಕೇಳ್ತಾ ಇದ್ರೆ ಮನಸ್ಸಿನ ದುಃಖ ದುಮ್ಮಾನಗಳೆಲ್ಲ ಕಳೆದು, ಮನಸ್ಸಿನ ಆದಿ ಭೌತಿಕ ಆಧ್ಯಾತ್ಮಿಕ ಚಿಂತನೆಗಳೆಲ್ಲವನ್ನು ಕಳೆದು, ನಮ್ಮ ತಿತಾಪಗಳನ್ನು ಅದು ಕಳೆದು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತದೆ, ನೆಮ್ಮದಿಯನ್ನು ಕೊಡುತ್ತದೆ, ಆನಂದವನ್ನು ಕೊಡುತ್ತದೆ. ಆನಂದ ಅಂದ್ರೆ ಪರಮಾತ್ಮ, ಆನಂದ ರೂಪನವ. ಏಕೆಂದ್ರೆ ನಮ್ಮ ಕನ್ನಡ ಶಬ್ದಗಳಲ್ಲಿ ಎಲ್ಲಾ ಪದಗಳಿಗೂ ವಿರುದ್ಧ ಪದ ಉಂಟು. ಆನಂದ ಎಂಬತಕ್ಕಂತಹ ಆ ಒಂದು ಪದಕ್ಕೆ ವಿರುದ್ಧವಾದ ಪದ ಇಲ್ಲ. ಸುಖ ದುಃಖ, ಸಾವು ನೋವು, ಎಲ್ಲದಕ್ಕೂ ಅಳಿವು ಉಳಿವು ಈ ರೀತಿಯಾಗಿರ್ತಕ್ಕಂತಹ ಒಂದೊಂದಕ್ಕೂ ವಿರುದ್ಧವಾದ ಪದವನ್ನು ಹಿಡಿದೆ. ಆನಂದ ಅನ್ನತಕ್ಕಂಥದ್ದು ವೃದ್ಧಿ ಆಗತಕ್ಕಂಥದ್ದು ಬಿಟ್ರೆ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದ ಶಬ್ದಗಳು ನಮ್ಮಲ್ಲಿ ಇಲ್ಲ. ಪರಮಾನಂದ, ನಿತ್ಯಾನಂದ, ಆತ್ಮಾನಂದ ಎಲ್ಲವೂ ಆನಂದವನ್ನು ವೃದ್ಧಿ ಮಾಡ್ತಾ ಹೋಗ್ತದೆ. ಅದರಲ್ಲೂ ಎಂತ ಆನಂದ, ಮಹಾಮಹಿಮನಾಗಿರ್ತಕ್ಕಂಥ ಭಗವಂತನ ಕಥೆಯನ್ನು ಕೇಳುವುದರಲ್ಲಿ ಸಿಗತಕ್ಕಂಥ ಆನಂದ ಇನ್ನೆಲ್ಲಿಯೂ ಸಿಗುವುದಿಲ್ಲವಾದ್ದರಿಂದ ಇಂತಹ ಪರಂಪರೆಯನ್ನ ನಮ್ಮ ನಾಡಿಗೆ ಸಂತರು, ಶರಣರು, ಹರಿದಾಸರು ಕೊಟ್ಟು ಹೋಗಿದ್ದಾರೆ. ಬಹಳ ಭವ್ಯ ಪರಂಪರೆ ಇರತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಹರಿಕಥಾ ಸಂಪ್ರದಾಯ. ಇದರ ಮೂಲ ಪ್ರವರ್ತಕರೇ ನಮ್ಮ ಪುರಂದರದಾಸರು, ಮಹಾಮಹಿಮರು. ತಮ್ಮ ಯಾವ 40 ವರ್ಷಗಳ ಜೀವನದಲ್ಲಿ ಕಡುಲೋಭಿಯಾಗಿರ್ತಕ್ಕಂತಹ ಯಾವ ಪುರಂದರದಾಸರು 40 ವರ್ಷ ಕಳೆದ ಮೇಲೆ ತಮ್ಮಲ್ಲಿ ಇರಬಹುದಾಗಿರ್ತಕ್ಕಂತಹ ಸಕಲ ಸಂಪತ್ತನ್ನು ಕೃಷ್ಣಾರ್ಪಣ ಮಾಡಿ, ತಾಳ ತಂಬೂರಿ ಹಿಡಿದು, ಗೆಜ್ಜೆಯನ್ನು ಕಾಲಿಗೆ ಕಟ್ಟಿ, ಲಜ್ಜೆಯನ್ನು ಬಿಟ್ಟು ಬೀದಿಯಲ್ಲಿ ಹರಿನಾಮವನ್ನು ಘರ್ಜನೆ ಮಾಡುತ್ತಾ ಇಡೀ ಜಗತ್ತಿಗೆ ವೇದಾಂತ ಸಾರಗಳನ್ನು ಸಾರಿ ಜನರ ಮನಸ್ಸಿನ ಇರಬಹುದಾಗಿರ್ತಕ್ಕಂಥ ಕೊಳೆಯನ್ನ ದೂರ ಮಾಡಿ ಆ ಹರಿಕಥಾ ಸಂಪ್ರದಾಯಕ್ಕೆ ಭದ್ರವಾಗಿರ್ತಕ್ಕಂಥ ಬುನಾದಿಯನ್ನು ಕೊಟ್ಟರು. ಏಕೆಂದ್ರೆ ಹರಿಕತೆ ಬರಿಯ ಕಥೆಯಲ್ಲ. ಹರಿ ಎಂದರೆ ಏನಾಗಾದ್ರೆ ಅನಂತ ಕಲ್ಯಾಣ ಗುಣಗಳ ಸಮುಚ್ಚಯ. ನಾವು ತಿಳಿದ ಹಾಗೆ ಹರಿ ಶಂಕು ಚಕ್ರ ಗದಾ ಪದ್ಮ ಇರಬಹುದು, ಅದು ಒಂದು ಭೌತಿಕ ರೂಪ, ನಮ್ಮ ಕಣ್ಣಿಗೆ ಕಾಣತಕ್ಕಂತಹದ್ದ ಅರ್ಚನಾ ರೂಪ ಅದು. ಆ ಹರಿಯನ್ನ ಶಬ್ದಕ್ಕೆ ನಾನಾ ಅರ್ಥಗಳು ನಮ್ಮಲ್ಲಿ ಉಂಟು. ನಮ್ಮಲ್ಲಿ ಹರಿಯಬಹುದಾಗಿರ್ತಕ್ಕಂತಹ ದುಷ್ಟ ಪ್ರವೃತ್ತಿಗಳನ್ನ ಹರಿಯತಕ್ಕಂಥ ಶಕ್ತಿ ಆ ಹರಿನಾಮ ಸ್ಮರಣೆ ಉಂಟು. ಗತಿರಿ ಗೋವಿಂದ ನಾಮ ಸಂಕೀರ್ತನಂ, ನಮಗಿನ್ಯಾವುದು ಇಲ್ವೇ ಇಲ್ಲ, ನಮಗೆ ಭಗವಂತನ ದಿವ್ಯ ನಾಮವೇ ನಮ್ಮನ್ನು ಯಾವಾಗಲೂ ಕಾಪಾಡುತ್ತದೆ ಅನ್ನುವ ಒಂದು ದಿವ್ಯ ಸಂದೇಶವನ್ನ ಹರಿದಾಸರು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. ಆ ಪರಂಪರೆ ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಜಗನ್ಮಾತೆ ಗಂಗಾದೇವಿಯಂತೆ ಪ್ರವಹಿಸಿಕೊಂಡು ಬರ್ತಾ ಇದೆ. ಜ್ಞಾನ ಸರಸ್ವತಿ ಗುಪ್ತಗಾಮಿನಿ, ಎಲ್ಲಿ ಯಾವಾಗ ಯಾರಲ್ಲಿ ಅದು ಉತ್ಪನ್ನವಾಗಿ ಎಲ್ಲಿ ಪ್ರಕಟವಾಗ್ತದೆ ನಮಗೆ ಯಾರಿಗೂ ಅರ್ಥವಾಗೋದಿಲ್ಲ. ಪ್ರಸ್ತುತ ಈ ಶತಮಾನದಲ್ಲಿ ಇದ್ದಂತಹ ಮಹಾಮಹಿಮರಾಗಿರ್ತಕ್ಕಂಥ ಸಂತ ಬದ್ರಿಗೆ ಅಚ್ಯುದಾಸಿಯವರು ಈ ಒಂದು ಕ್ಷೇತ್ರಕ್ಕೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ಚೌಕಟ್ಟನ್ನು ನಿರೂಪಣೆ ಮಾಡಿಕೊಟ್ರು. ಹರಿಕಥೆಯಿಂದ ಹೇಗಿರಬೇಕು, ಹರಿಕಥೆ ಆರಂಭ ಹೇಗಿರಬೇಕು, ಹರಿಕಥೆಯಲ್ಲಿ ಏನೇನು ಚಿಂತನೆಗಳು ಬರಬೇಕು, ಏನಿದ್ರೆ ಸಮಾಜಮುಖಿಯಾಗಿ ಒಬ್ಬ ಹರಿದಾಸರು ತಮ್ಮ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡ್ಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳಿ ಈ ಹರಿಕಥಾ ಸಂಪ್ರದಾಯಕ್ಕೆ ಅವರು ಒಂದು ಒಳ್ಳೆಯ ಚೌಕಟ್ಟನ್ನು ಹಾಕಿಕೊಟ್ರು. ಏನಾ ಚೌಕಟ್ಟಂದ್ರೆ ಹರಿಕಥಾ ಪೂರ್ವರಂಗ, ಹರಿಕಥಾ ಉತ್ತರ ರಂಗ ಅಂತ ಹೇಳಿ. ಹರಿಕಥಾ ಪೂರ್ವರಂಗ ಅಂದ್ರೆ ಏನು? ಅದು ಪೀಠಿಕೆ. ಹರಿಕಥೆಗೆ ಅದೊಂದು ಭೂಮಿಕೆ ಸಿದ್ಧ ಮಾಡಬೇಕು ಮೊದಲು. ಹರಿಕಥಾ ಉತ್ತರ ರಂಗ ಅಂದ್ರೆ ಕತೆ. ಅದು ಹೇಳುವ ಹಾಗೆ ಹರಿಕತೆ ಅಲ್ಲಿ ನಮ್ಮ ಮನಸ್ಸಿನ ದುಃಖ ದುಮ್ಮಾನಗಳನ್ನ ಕ್ಲೇಶಗಳನ್ನ ಕಳೆಯತಕ್ಕಂಥ ಒಂದು ಉತ್ತಮ ಕತೆ ಇರಬೇಕು. ಅದು ಪ್ರವಹಿಸಬೇಕು ಮುಂದಕ್ಕೆ, ಅದು ಎಲ್ಲರ ಮನಸ್ಸಿನೊಳಗೆ ಪ್ರವಹಿಸಬೇಕಾದ್ರೆ ಅದಕ್ಕೆ ಹಿಂದಿನ ಒಂದು ಸರಿಯಾಗಿರ್ತಕ್ಕಂತಹ ಒಂದು ಪೀಠಿಕೆಯನ್ನು ಹಾಕಬೇಕು. ಪೀಠಿಕೆ ಅಂದ್ರೆ ಏನು? ನಾವು ದೇವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತೇವೆ ನೋಡಿ,
ಆ ದೇವರ ವಿಗ್ರಹ ಸರಿಯಾಗಿ ನಿಲ್ಲಕ್ಕೆ ಪೀಠ ಬೇಕು. ಪೀಠ ಇಲ್ಲದೆ ವಿಗ್ರಹ ನಿಲ್ಲೋದಿಲ್ಲ. ಅಂತೆಯೇ ಭಗವಂತನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಪೀಠ ಹೇಗೆ ಅವಶ್ಯಕತೆ ಉಂಟೋ, ಅತ್ಯವಶ್ಯಕತೆ ಉಂಟೋ, ಹಾಗೆ ಭಗವಂತನ ಕಥೆಯನ್ನು ಕೇಳಲಿಕ್ಕೆ ಪೀಠಿಗೆ ಅವಶ್ಯಕತೆ ಉಂಟು ಅಂತ ನನ್ನ ಭಾವನೆ. ಅದನ್ನು ಅಚ್ಯುತಾಸರು ಹೇಳಿದ್ದ ಮಾತು, ನನ್ನ ಗುರುಗಳು ಹೇಳಿದ ಮಾತಿದು. ಆ ಪೀಠಿಗೆ ಸಮರ್ಪಕವಾಗಿ, ಪೀಠಿಕೆ ಅಂದ್ರೆ ಹೇಗೆ ಶ್ರೋತೃಗಳ ಮನಸ್ಸಿಗೆ ಹೋಗಬೇಕು. ಹೌದು, ಇದು ನಾವು ಕೇಳಲೇಬೇಕು ಹರಿಕಥೆಯನ್ನು ಅಂತಕ್ಕಂತಹ ಜಿಜ್ಞಾಸೆಯನ್ನ ಅವರಲ್ಲಿ ಮೂಡಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು. ಅದು ಪೀಠಿಕೆಯಲ್ಲಿ ಬರಬಹುದಾಗಿರ್ತಕ್ಕಂತಹ ಚಿಂತನೆಗಳು ಸಾಮಾಜಿಕವಾಗಿರಬೇಕು, ಮಾನವೀಯ ಮೌಲ್ಯಗಳಿರಬೇಕು, ಭಕ್ತಿ ಸಿದ್ಧಾಂತ ಇರಬೇಕು, ದೈವೀ ಪ್ರಜ್ಞೆ ಇರಬೇಕು, ಸಮಾನತೆಯ ಸಂಕೇತ ಇರಬೇಕು. ಯಾವುದೇ ವರ್ಣಗಳನ್ನ, ಯಾವುದೇ ವರ್ಗಗಳನ್ನ ನಾವು ಅದರಲ್ಲಿ ಮೇಲು ಕೀಳು ಎಂಬತಕ್ಕಂತಹ ಭಾವನೆಗಳನ್ನು ತೋರಿಸದೆ, ವ್ಯಕ್ತ ಮಾಡದೆ, ಸಮಾಜಮುಖಿಯಾಗಿ ಎಲ್ಲರೂ ಕೇಳುವಂತಾಗಿ, ಎಲ್ಲರೂ ಆ ಭಗವಂತನ ಕಥಾ ಶ್ರವಣಕ್ಕೆ ಅಣಿಯಾಗತಕ್ಕಂತಹ ಒಂದು ವೇದಿಕೆಯನ್ನು ಸಿದ್ಧ ಮಾಡತಕ್ಕಂತಹ ಕೆಲಸ ಪೀಠಿಕಾ ಪ್ರಕರಣ ಮಾಡುತ್ತದೆ. ಅದನ್ನು ಪೀಠಿಕಾ ಪ್ರಕರಣ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಈ ರಾಮಾಯಣಗಳು, ಮಹಾಭಾರತ, ಪುರಾಣಗಳು, ಪುಣ್ಯಕಥೆಗಳು ಇವೆಲ್ಲ ಏನೇನು ಸದ್ಗ್ರಂಥಗಳು ಉಂಟು, ಅವರ ಮೂಲ ಉದ್ದೇಶ ಏನಂದ್ರೆ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡುವುದು, ಮಾನುಷತ್ವವನ್ನು ಬೆಳೆಸಲಿಕ್ಕೆ ಇರ್ತಕ್ಕಂಥ, ದೈವೀ ಗುಣಗಳನ್ನು ಬೆಳೆಸಲಿಕ್ಕೆ ಇರ್ತಕ್ಕಂಥದ್ದು, ರಾಕ್ಷಸಿ ಪ್ರವೃತ್ತಿಯಿಂದ ಅವನನ್ನ ದೂರ ಮಾಡತಕ್ಕಂಥ. ಎಲ್ಲರಲ್ಲೂ ಉಂಟದು. ಈ ತ್ರಿಗುಣಗಳು ಪ್ರತಿಯೊಬ್ಬ ಮಾನವನಲ್ಲೂ ಇದೆ. ಸಾತ್ವಿಕ ಗುಣ, ರಜೋಗುಣ, ತಮೋಗುಣ ಎಲ್ಲರಲ್ಲಿ ಉಂಟು. ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಜಾಸ್ತಿ ಇರ್ತದೆ, ಒಂದೊಂದು ಗುಣ ಕಮ್ಮಿ ಇರ್ತದೆ. ಸಾತ್ವಿಕ ಗುಣ ಇರ್ತಕ್ಕಂಥವರು ಭಗವಂತನ ಚಿಂತನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆಧ್ಯಾತ್ಮಿಕ ಚಿಂತನೆ ಮಾಡುತ್ತಾ ಸಮಾಜಮುಖಿಯಾಗಿ ಏನಾದ್ರೂ ಕೆಲಸ ಮಾಡಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ತೊಡಗುತ್ತಾರೆ. ರಾಜಸ ಗುಣದವರು ಅಹಂಕಾರಯುಕ್ತರಾಗಿರ್ತಾರೆ. ತಾಮಸ ಗುಣದ, ತಮೋ ಗುಣದವರು ಏನ್ ಹೇಳ್ತಾರೆ ಅಂತಂದ್ರೆ ಆ ರಾಜಸ ಗುಣಕ್ಕೆ ಪೂರಕವಾಗಿ ಕೆಲಸ ಮಾಡತಕ್ಕಂಥ ಒಂದು ಕೈಂಕರ್ಯವನ್ನು ಮಾಡ್ತಾರೆ. ಇವರಿಬ್ಬರಿಂದಲೂ ಸಮಾಜಕ್ಕೆ ಹಾನಿ ಉಂಟಾಗ್ತದೆ. ಈ ಕಥೆಗಳು ಹುಟ್ಟಿದ್ದು ಹಾಗೆ, ಈ ಪುರಾಣಗಳು ಆರಂಭವಾಗಿದ್ದು ಹಾಗೆ. ಯಾರಲ್ಲಿ ರಾಜಸಗುಣ, ತಮೋಗುಣ ರಾಜಸಗುಣ ಇರುತ್ತದೆ, ಅವರ ಗುಣಗಳನ್ನು ಧ್ವಂಸ ಮಾಡಿ ಅವರಿಗೆ ಮೋಕ್ಷ ಕೊಡ್ಲಿಕ್ಕೆ, ಅವರಿರ್ತಕ್ಕಂಥ ಅಸುರಿ ಸಂಪತ್ತನ್ನು ನಾಶ ಮಾಡಿ ದೈವಿ ಸಂಪತ್ತನ್ನು ತುಂಬಿಸಲಿಕ್ಕೆ ಭಗವಂತನ ಅವಂತ ಅವತಾರಗಳು ಪ್ರತಿ ಯುಗದಲ್ಲಿ ನಡೆದು ಹೋಗಿದೆ. ಅಂತಹ ಕಥೆಗಳನ್ನು ಹೇಳುವುದೇ ಹರಿಕಥೆ. ಯಾವ ಕಾರಣಕ್ಕಾಗಿ ಭಗವಂತನ ಅವತಾರ ಈ ಜಗತ್ತಿನಲ್ಲಿ ಆಯಿತು, ಯಾವ ಉದ್ದೇಶಕ್ಕೋಸ್ಕರವಾಗಿ ಆ ಪರಮಾತ್ಮ ಜಗತ್ತಿನಲ್ಲಿ ಮಾಡಿದ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎಂಬುದಾಗಿ ಪರಮಾತ್ಮ ತನ್ನ ಗೀತಾ ವಾಕ್ಯವನ್ನು ಪ್ರಕಟಪಡಿಸಿದ ಹಾಗೆ, ಎಲ್ಲಿ ಧರ್ಮಜ್ಞಾನಿ ಆಗ್ತದೆ, ಧರ್ಮದಲ್ಲಿ ಇರತಕ್ಕಂಥವರು ಧರ್ಮದ ದಾರಿಯನ್ನು ಯಾವಾಗ ತಪ್ಪುತ್ತಾರೆ, ಆವಾಗ ನಾನು ಅವತಾರ ಮಾಡ್ತೇನೆ. ಕಲಿಯುಗದಲ್ಲಿ ಭಗವಂತನ ಅವತಾರ ಇಲ್ಲ. ಅದು ನನ್ನ ಗುರುಗಳು ಹೇಳ್ತಾ ಇದ್ರು ಮಾತು. ಕಲಿಯುಗದಲ್ಲಿ ಭಗವಂತ ಗ್ರಂಥಾವತಾರಿ, ಸಂತಾವತಾರಿ. ಗ್ರಂಥ ರೂಪದಲ್ಲಿ ಭಗವಂತ ಪ್ರಕಟನಾಗಿದ್ದಾನೆ. ಭಾಗವತ, ರಾಮಾಯಣ ಇಂತಹ ಗ್ರಂಥಗಳ ಮೂಲಕವಾಗಿ ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಭಗವಂತನ ಕಥೆಗಳನ್ನು ಯಾರು ಹೇಳ್ತಾ ಇದ್ದಾರೆ, ಭಗವಂತನ ಗುಣಗಾನಗಳನ್ನು ಯಾರು ಮಾಡ್ತಾ ಇದ್ದಾರೆ, ಅವರ ರೂಪದಲ್ಲಿ, ಸಂತರ ರೂಪದಲ್ಲಿ ನಾನು ಪ್ರಕಟವಾಗ್ತೇನೆ. ಅವರ ವಾಣಿಯನ್ನು ಕೇಳಿದ್ರೆ ಭಗವಂತನ ವಾಣಿಯನ್ನು ಕೇಳಿದಾಗ ಆಗ್ತಾರೆ. ಆದ್ದರಿಂದ ಹರಿದಾಸ ವಾಣಿ, ಭಗವಂತನ ವಾಣಿ, ಭಗವಂತನ ಕಥೆಯನ್ನು ಕೇಳಿ ಮನಸ್ಸಿನ ಕ್ಲೇಶವನ್ನು ಕಳೆಯುತ್ತೆ. ಯಾಕೆಂದ್ರೆ ನಾವು ಏನು ಮಾಡಿದ ಪ್ರಯೋಜನ ಇಲ್ಲ. ಇಲ್ಲಿ ಅದನ್ನು ಹೇಳ್ತಾರೆ ಪುರಂದರದಾಸ್. ಮಿಂದು ಮಿಂದು ಫಲವೇನು ಶ್ರೀಶೈಲಕಾಗೆಯಂತೆ, ಮಿಂದು ಮಿಂದು ಫಲವೇನು ಮೀನು ಮೊಸಳೆಗಳಂತೆ, ನಿಂದು ಫಲವೇನು ಶ್ರೀಶೈಲಕಾಗೆಯಂತೆ. ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನೋಡಿ ನಗುತ್ತಿರುವ ನಮ್ಮ ಪುರಂದರ ವಿಠಲ. ಎಂತ ಸುಂದರವಾಗಿರ್ತಕ್ಕಂಥ ಶಬ್ದಗಳಲ್ಲಿ ನಮಗೆ ಆಧ್ಯಾತ್ಮಿಕ ಬೋಧನೆಯನ್ನು ಮಾಡಿದ್ದಾರೆ. ನಮ್ಮ ನಿಜವಾಗಿರ್ತಕ್ಕಂಥ ಆನಂದವನ್ನು ಕಂಡುಕೊಳ್ಳಲಿಕ್ಕೆ ಒಳ್ಳೆ ಸನ್ಮಾರ್ಗವನ್ನು ತೋರಿಸ್ತಾರೆ ತಮ್ಮ ಸಾಹಿತ್ಯದ ಮೂಲಕ. ಮಿಂದು ಮಿಂದು ಫಲವೇನು ಮೀನು ಮೊಸಳೆಗಳಿಂದ. ಪ್ರತಿನಿತ್ಯ ಸ್ನಾನ ಮಾಡ್ತೇವೆ. ಅಂದ್ರೆ ಸ್ನಾನ ದೈಹಿಕ ಆರೋಗ್ಯಕ್ಕೆ ಬಿಟ್ಟರೆ ಮಾನಸಿಕ ಆರೋಗ್ಯಕ್ಕಲ್ಲ. ದೈಹಿಕ ಆರೋಗ್ಯಕ್ಕೆ ಸ್ನಾನ ಮಾಡಿ ಅತ್ಯವಶ್ಯಕ. ಅದು ಮನುಷ್ಯ ಬೆಳಿಗ್ಗೆ ಪ್ರಾಥಮಿಕ ವಿಧಿಗಳನ್ನು ಮಾಡಬೇಕು, ಸಂಧ್ಯಾದಿಗಳನ್ನು ಮಾಡಬೇಕಲ್ಲ. ಆವಾಗ ತನ್ನ ದೇಹ ಬಹಳ ಶುಭ್ರವಾಗಿ, ಮನಸ್ಸು ಪ್ರಸನ್ನವಾಗ್ತದೆ. ಅದು ಮೊದಲನೇ ಮೆಟ್ಟಿಲು, ನಮ್ಮ ಜೀವನದ ಮೊದಲನೇ ಅಂಗ. ಬೆಳಗ್ಗೆ ಎದ್ದು ಮಾಡ್ತಕ್ಕಂಥ ಕೆಲಸ. ಆದ್ರೆ ಅದೇ ಭಗವಂತನನ್ನು ಕಾಣಲಿಕ್ಕೆ ಮುಖ್ಯ ಇಲ್ಲ. ಮಿಂದು ಮಿಂದು ಫಲವೇನು ಮೀನು ಮೊಸಳೆಗಳಂತೆ, ನಿಂದು ಫಲವೇನು ಶ್ರೀಶೈಲಕಾಗೆಯಂತೆ.
ಶ್ರೀಶೈಲ ಬೆಟ್ಟದಲ್ಲಿ ಬೇಕಾದಷ್ಟು ಕಾಗೆಗಳಿವೆ. ಅಲ್ಲಿರಬಹುದಾಗಿರ್ತಕ್ಕಂಥ ಸ್ವಾಮಿಯ ಶ್ರೀ ಮಲ್ಲಿಕಾರ್ಜುನ ಕಂಡುವೇನವೋ, ನೋಡಿದ್ವೇನೋ, ಪ್ರಾರ್ಥನೆ ಮಾಡಿದ್ವೇನೋ? ಇಲ್ವಲ್ಲ. ಹಾಗಾಗಿ ಮನುಷ್ಯ ತನ್ನಲ್ಲಿ ಇರಬಹುದಾಗಿರ್ತಕ್ಕಂಥ ಎಲ್ಲ ದುರ್ಗುಣಗಳನ್ನು ಬಿಡುವ ತನಕ ಅವನ ಜೀವನ ಉಜ್ಜೀವನವಾಗುವುದಿಲ್ಲ. ಇಂತಹ ಯಾವ ವಿಷಯಗಳನ್ನ, ಚಿಂತನೆಗಳನ್ನ ಹರಿಕಥೆಯ ಮುಖಾಂತರ ಪೀಠಿಕಾ ಪ್ರಕರಣದಲ್ಲಿ ಪ್ರಸ್ತುತಪಡಿಸುವ ಜಾಣ್ಮೆ ಹರಿದಾಸರು. ನಿತ್ಯ ದುಡಿತಾನೆ ಮನುಷ್ಯ, ಶ್ರಮವಹಿಸ್ತಾನೆ. ಈ ಸಂಸಾರ ಬಂಧನಕ್ಕೆ ಸಿಲುಕಿ ತಾನು ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ, ಏನು ಮಾಡಬಾರ್ದು ಅದನ್ನು ಮಾಡಕ್ ಹೊರಟಿರ್ತಾನೆ. ದಣಿದಿರತಕ್ಕಂತಹ ಆ ಚೇತನಕ್ಕೆ, ದುಡಿದು ಬಸವಳಿದಿರತಕ್ಕಂತಹ ಆ ಚೇತನಕ್ಕೆ ತಂಪನ್ನು ಎರೆಯತಕ್ಕಂತಹ ಭಗವಂತನ ದಿವ್ಯನ ವಾಣಿಯನ್ನು ಹೇಳಿ ಅವನ ಮನಸ್ಸಿನ ಕ್ಷೋಭೆಯನ್ನು ಕಳೆಯತಕ್ಕಂಥ ಒಬ್ಬ ಹರಿದಾಸ ಶ್ರೇಷ್ಠ ಮನೋವೈದ್ಯನಿಗೆ ಸಮ. ಒಬ್ಬ ಮನೋವೈದ್ಯರು ಹೇಗೆ ಆ ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರವನ್ನು ಹೊರಗೆ ತೆಗೆದು ಅವನಿಗೆ ಸಾಂತ್ವನವನ್ನು ಹೇಳಿ ಅವನನ್ನ ಪುನಃ ಮನುಷ್ಯನಾಗಿ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾವ್ರ ಮನೋವೈದ್ಯರು, ಅದೇ ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕ ಚಿಂತನೆಗಳಿಂದ ಹರಿದಾಸರು ಕೂಡ ತಮ್ಮಲ್ಲಿ ಗೊತ್ತಿರತಕ್ಕಂಥ ತತ್ವ ಚಿಂತನೆಗಳನ್ನ ಪ್ರತಿಯೊಬ್ಬರ ಮನಸ್ಸಿನ ಆಳಕ್ಕೂ ಹೋಗಿ ಅಲ್ಲಿರಬಹುದಾಗಿರ್ತಕ್ಕಂಥ ಕಶ್ಮಲಗಳನ್ನು ಹೆಕ್ಕಿ ಹೊರಗೆ ತೆಗೆದು ಸದ್ವಿಚಾರಗಳ ಬೀಜಗಳನ್ನು ಬಿತ್ತಿ ಅವನ್ನ ಪುನಃ ಪುನಶ್ಚೇತನಗೊಳಿಸ್ತಕ್ಕಂತಹ ಒಂದು ದಿವ್ಯ ಶಕ್ತಿಯನ್ನ ಮಾಡತಕ್ಕಂತಹ ಶ್ರೇಷ್ಠವಾದ ಕಲೆ, ಅತ್ಯುತ್ತಮವಾದ ಕಲೆ ಹರಿಕಥೆ. ನಾದದಲ್ಲಿ ಸಂಗೀತವಿದೆ, ವೇದದಲ್ಲಿ ಸಾಹಿತ್ಯವಿದೆ. ನಾದ ಮತ್ತು ವೇದ ಎರಡು ಸೇರಿ ಬೋಧ ಪ್ರಧಾನವಾಗಿ ಜನಮಾನಸರಿಗೆ ತಲುಪಿಸ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂತಹ ಕಲೆ ಹರಿಕಥೆ. ಎರಡನ್ನು ಮೇಳೈಸ್ತದೆ, ನಾದ ಮತ್ತು ವೇದ ಎರಡನ್ನು ಮೇಳೈಸ್ತದೆ. ಹರಿಕಥೆಯಲ್ಲಿ ಬಾರದೇ ಇರತಕ್ಕಂಥ ವಿಚಾರ ಯಾವುದೂ ಇಲ್ಲ. ಎಲ್ಲ ವಿಚಾರಗಳನ್ನು, ಎಲ್ಲಾ ಕಲೆಗಳನ್ನ, ಎಲ್ಲಾ ಚಿಂತನೆಗಳನ್ನ, ಎಲ್ಲ ನವರಸಗಳನ್ನ ಕಲೆ ಹಾಕಿರ್ತಕ್ಕಂತಹ ಒಂದು ಸಮಷ್ಟಿಯಾಗಿರ್ತಕ್ಕಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಹರಿಕಥಾ ಕ್ಷೇತ್ರ ಎಂದರೆ ತಪ್ಪಾಗಲಾರದು. ನೋಡಿ, ಸಾಮಾನ್ಯವಾಗಿ ಹರಿಕಥೆ ಆರಂಭದಲ್ಲಿ ಬಹುತೇಕ ಎಲ್ಲ ಕೀರ್ತನಕಾರರು ಪೀಠಿಕಾ ಪ್ರಕರಣದಲ್ಲಿ ಒಂದೊಂದು ಹರಿದಾಸರ ಪದ್ಯಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬೆಳೆಸ್ತಕ್ಕಂಥ ಒಂದು ಪುರಂದರದಾಸರ ಕೀರ್ತನೆ ಎಷ್ಟು ಚಂದ ನೋಡಿ ಅದು. ಮಾನವ ಜನುಮ ಇದು ದೊಡ್ಡದು, ಇದ ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ. ಮಾನವ ಜನುಮ ಇದು ದೊಡ್ಡದು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಮನುಷ್ಯನ ಜನ್ಮ ದೊಡ್ಡದು ಅಂತ ಹೇಳಿದ್ದಾರೆ. ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮನುಷ್ಯನನ್ನ ಪುರಂದರದಾಸ ಹುಚ್ಚರು ಅಂತ ಕರೆದಿದ್ದ. ಹುಚ್ಚ ಅಂದ್ರೆ ಮನಸ್ಸಿಗೆ ಬಂದೇ ವರ್ತನೆ ಮಾಡ್ತಕ್ಕಂಥವನು ಹುಚ್ಚ. ತನ್ನ ಮನಸ್ಸಿಗೆ ಹಾಗೆ ಬರ್ತಾರೋ ಹಾಗೆ ವರ್ತನೆ ಮಾಡುವಂತ ಅವರನ್ನು ಹುಚ್ಚ ಅಂತ ಕರೆದಿದ್ದಾರೆ. ಸ್ವೇಚ್ಛಾಚಾರ ಬದುಕಲ್ಲ ಇದು. ನಮ್ಮದು ಬದುಕು ನಿಯಂತ್ರಣವಾಗಿರ್ತಕ್ಕಂತಹ ಬದುಕು, ಆಧ್ಯಾತ್ಮಿಕ ನೆಲೆಗಟ್ಟಿನ ಮೇಲೆ ಬದುಕತಕ್ಕಂತಹ ನಮ್ಮ ಜೀವನ. ಆಧ್ಯಾತ್ಮಿಕತೆ ಇರತಕ್ಕಂತಹದ್ದು ಮನುಷ್ಯನ ಜೀವನವನ್ನ ಸುಂದರವಾಗಿಸಲಿಕ್ಕೆ, ಬದುಕನ್ನ ಹಸನ ಮಾಡಲಿಕ್ಕೆ, ಸರಿಯಾದ ಮಾರ್ಗದಲ್ಲಿ ಜೀವನ ಕ್ರಮವನ್ನು ನಡೆಸಲಿಕ್ಕೆ ಆಧ್ಯಾತ್ಮಿಕ ಚಿಂತನೆ ಇರ್ತಕ್ಕಂಥ. ಮನಸ್ಸಿಗೆ ಬಂದಾಗ ನಡೆಯೋದು ಜೀವನ ಅಲ್ಲ, ಅದು ಹುಚ್ಚರ ಕೆಲಸ. ಅದಕ್ಕೋಸ್ಕರವಾಗಿ ಪುರಂದರದಾಸರು ಹುಚ್ಚಪ್ಪಗಳಿರ ಅಂತ ಕರೆದಿದ್ದಾರೆ. ಯಾಕೆ ಹುಚ್ಚಪ್ಪರನ್ನು ಕರೆದು ನಮ್ಮನ್ನ? ಕಣ್ ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಹೆಣ್ಣು ಹೊನ್ನಿಗಾಗಿ ಮರುಗುವರೇನೋ. ಮಹಾಮಹಿಮನಾಗಿರ್ತಕ್ಕಂಥ ಪರಮಾತ್ಮ ಕಣ್ಣು, ಕೈ, ಕಿವಿ, ಕಾಲು, ಸಕಲ ಇಂದ್ರಿಯಗಳನ್ನ, ಕರ್ಮೇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳನ್ನ, ಇಡೀ ಸಪುಷ್ಟವಾಗಿರ್ತಕ್ಕಂತಹ ದೇಹವನ್ನು ನಮಗೆ ಕೊಟ್ಟಿದ್ದಾನಲ್ಲಪ್ಪ, ಪೌಷ್ಟಿಕವಾಗಿರ್ತಕ್ಕಂಥ ದೇಹ ಕೊಟ್ಟಿದ್ದಾನಲ್ಲ, ಇದರ ದುರುಪಯೋಗನ ಯಾಕೆ ನೀನು ಮಾಡ್ತಾ ಇದ್ದಿ? ಭಗವಂತ ಕೊಟ್ಟಂತ ಈ ಸಕಲ ಸಂಪತ್ತನ್ನು ಯಾಕೆ ದುರುಪಯೋಗ ಮಾಡ್ತಾ ಇದ್ದಿ? ಇದಕ್ಕೊಂದು ಪೀಠಿಕೆಯಲ್ಲಿ ದೃಷ್ಟಾಂತ ಹೇಳಲಿಕ್ಕೆ ಆಗ್ತದೆ. ಒಬ್ಬ ಭಿಕ್ಷುಕ ದಷ್ಟಪುಷ್ಟನಾಗಿದ್ದ. ಒಂದು ಅರಮನೆಯ ಮುಂದೆ ಬಂದು, ಸ್ವಾಮಿ ನನಗೇನಿಲ್ಲ, ನಾನು ಅನಾಥನಾಗಿದ್ದೇನೆ, ನಿರ್ಗತಿಕನಾಗಿದ್ದೇನೆ, ನನ್ನ ಬಳಿ ಏನೇನು ಇಲ್ಲ, ಆದ್ದರಿಂದ ನನಗೆ ಏನಾದ್ರೂ ಕೊಟ್ಟು ಸಹಾಯ ಮಾಡಿ ಅಂತ ಕೇಳಿದ. ಅರಮನೆಯ ಒಳಗಿನಿಂದ ಮಹಾಮಂತ್ರಿಗಳು ಬಂದು ಈ ದಷ್ಟಪುಷ್ಟಕಾಯನಾಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದ್ರು. ಅಯ್ಯ, ಇಷ್ಟೆಲ್ಲಾ ಸಂಪತ್ತು ನಿನ್ನಲ್ಲಿದೆ, ಏನೂ ಇಲ್ಲ ಅಂತೇಳಿ ಹಾಗೆ. ಆ ಭಿಕ್ಷುಕ ಹೇಳಿದ, ನನ್ನ ಬಳಿ ಏನು ಸಂಪತ್ತಿಲ್ವಲ್ಲ ಸ್ವಾಮಿ, ಸಂಪತ್ತಿದ್ದ ನಾನು ಯಾಕೆ ಬಂದು ನಿಮ್ಮಲ್ಲಿ ಕೇಳ್ತಾ ಇದ್ದೆ ಅಂದ್ರು. ಇಲ್ಲ ಇಲ್ಲ ಇಲ್ಲ,
ನಿನ್ನ ಸಂಪತ್ತಿದೆ, ನಿನಗೆ ಗೊತ್ತಿಲ್ಲ. ಆದ್ರೆ ನಿನಗೆ ಎಷ್ಟು ಅವಶ್ಯಕತೆ ಉಂಟು, ಎಷ್ಟು ನಾನು ನಿನಗೆ ಸಹಾಯ ಮಾಡಿದ್ರೆ ನಿನ್ನೆ ಯಾವ ಬಡತನ ನೀಗೀತು, ಕೊರತೆ ನೀಗೀತು. ಹೇಳಿದ ಸ್ವಾಮಿ, ಒಂದು 10 ಲಕ್ಷ ನನಗೆ ಸಹಾಯ ಮಾಡಿದ್ರೆ ನಾನು ಏನಾದ್ರೂ ನನ್ನ ಬಡತನ ನಿವಾರಣೆ ಮಾಡಿ ಏನೋ ವ್ಯಾಪಾರ ವ್ಯವಹಾರ ಮಾಡ್ತೇನೆ ನಾನು. ಆಗ ಮಂತ್ರಿ ಹೇಳಿದ್ರು, 10 ಅಲ್ಲ 20 ಲಕ್ಷ ಕೊಡ್ತೇನೆ ನನಗೆ. ಆದ್ರೆ ಆ ಹಣಕ್ಕೆ ಸರಿಯಾಗಿ ನೀನು ಇನ್ನೊಂದು ಸಂಪತ್ತು ನನಗೆ ನೀನು ಕೊಡಬೇಕು. ಏನು? ನಿನ್ನ ಒಂದ್ ಕಣ್ಣು ನನಗೆ ಕೊಡುವಂತ. ಏನ್ ಸ್ವಾಮಿ, ಬರೀ 10 ಲಕ್ಷಕ್ಕೆ ನಾನು ಒಂದ್ ಕಣ್ಣು ಕೊಡೋದ? ಬೇಡ, 2 ಕಣ್ಣು ಕೊಟ್ಬಿಟ್ಟು 20 ಲಕ್ಷ ಕೊಡ್ತೀನಿ. ಅಯ್ಯೋ, ಎಲ್ಲಾದ್ರೂ ಉಂಟು, ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಕಣ್ಣು ಕೊಡ್ಲಿಕ್ಕೆ ಆಗೋದಿಲ್ಲ. ಹೋಗಲಪ್ಪ, ನಿನ್ನೊಂದು ಬಲಗೈ ಕೊಡು, 10 ಲಕ್ಷ ಕೊಡ್ತೇನೆ. ಎಲ್ಲಿ ಸ್ವಾಮಿ ಬಲಗೈ ಕೊಡೋದು? ಎಲ್ಲಾದ್ರೂ ಉಂಟೆ? ಅಂಗ ಊನ ಹಾಕ್ತೀನಿ ನಾನು, ಬೇರೆ ಕೆಲಸ ಮಾಡ್ಲಿಕ್ಕೆ ಏನೂ ಆಗೋದಿಲ್ಲ, ಭಿಕ್ಷೆ ಬಿಡ್ಲಿಕ್ಕೆ ಆಗೋದಿಲ್ಲ. ಹೋಗಲಪ್ಪ, ನೀನು ಎಡಗೈ ಕೊಡು. ಇಡೀ ದೇಹದ ಅಂಗಾಂಗಳೆಲ್ಲವನ್ನಕ್ಕೂ ಬೆಲೆ ಕಟ್ಟಿಯ ಮಂತ್ರಿಗಳು ಕೇಳುವಾಗ ಸುಮಾರು ಕೋಟಿಗಿಂತಲೂ ಬೆಲೆ ಆಯಿತು ಇಡೀ ದೇಹ. ಆಗ ಆ ಮಂತ್ರಿಗಳು ಹೇಳಿದ್ರು, ತಮ್ಮ, ಇಷ್ಟೆಲ್ಲಾ ಸಂಪತ್ತು ನಿನ್ನಲ್ಲಿ ಇದೆಯಲ್ಲ, ಒಂದು ಕಣ್ಣು, ಒಂದು ಕೈ, ಒಂದು ಕಾಲು, ಇನ್ನು ಇರ್ತಕ್ಕಂಥ ದೇಹದ ಅಂಗಗಳು ಇಷ್ಟೆಲ್ಲ ಭಗವಂತ ಸಾಮರ್ಥ್ಯ ಕೊಟ್ಟಿದ್ದಾನಲ್ಲಪ್ಪ, ಅದನ್ನು ಬಳಸಿಕೊಂಡು ನೀನು ನಿನ್ನ ಜೀವನದಲ್ಲಿ ಪರಾವಲಂಬಿಯಾಗದೆ ಸ್ವಾವಲಂಬಿಯಾಗಿ ಭಗವಂತ ಕೊಟ್ಟಂತಹ ಎಲ್ಲ ಚಿಂತನೆಗಳನ್ನು ಮಾಡ್ತಾ ಅವನು ಕೊಟ್ಟ ಭಿಕ್ಷೆ ಅಂತ ನೀನು ತಿಳಿದು ನಿನ್ನ ಜೀವನದಲ್ಲಿ ಯಾಕೆ ಸುಖವಾಗಿ ಬಾಳಬಾರದು? ಕಾಯಿಕವೇ ಕೈಲಾಸ ಅಂತ ಹೇಳಿದ್ದಾರೆ ಬಸವಣ್ಣನವರು. ಈ ಸಚ್ಚಿಂತನೆಗಳನ್ನ ಹೇಳ್ತಾ ಹೋಗ್ಬೇಕು ಹರಿಕಥೆಯ ಪೀಠಿಕೆಯಲ್ಲಿ. ಆಗಾಗ ಜನಗಳ ಮನಸ್ಸಿನಲ್ಲಿ ಇರಬಹುದಾಗಿರ್ತಕ್ಕಂತಹ ಏನು ಒಂದು ಕ್ಲೇಶಗಳುಂಟು, ಅವೆಲ್ಲ ಒಂದೊಂದಾಗಿ ಹೊರಗೆ ಬರಲಿಕ್ಕೆ ಪೀಠಿಕಾ ಪ್ರಕರಣ ಸಾಧ್ಯವಾಗ್ತದೆ. ಯಾಕೆಂದ್ರೆ ಕನಕದಾಸರು ಹೇಳ್ತಾರೆ, ಏನು ಗೊತ್ತು, ನಾವು ಹುಟ್ಟಿ ಬಂದವರಲ್ಲ, ಇಲ್ಲಿ ಜಗತ್ತಿಗೆ ಬಂದವರಲ್ಲ, ಭಗವಂತ ಕಳಿಸಿದ್ದಾನೆ. ಇಬ್ಬರು ದೋಣಿಯಲ್ಲಿ ಹೋಗ್ತಾ ಇದ್ರು, ದೋಣಿಯಲ್ಲಿ ಜನ ಹೋಗ್ತಾ ಇದ್ರು. ದೋಣಿಯಲ್ಲಿ ಹೋಗುವಾಗ ಆ ಹೊಳೆಯ ಮಧ್ಯಕ್ಕೆ ದೋಣಿ ಬಂದಾಗ ಒಬ್ಬ ಆಯ ತಪ್ಪಿ ಕೆಳಗೆ ಬಿದ್ದ. ಎಲ್ಲರೂ ಕೂಗಾಡ್ತಿದ್ದ ದೋಣಿಯಲ್ಲಿ, ಯಾರಿಗೂ ಅವನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ಬ ಇದ್ದಕ್ಕಿದ್ದ ಹಾಗೆ ತಾನು ಜಿಗಿದು ಹೋಗಿ ಅವನನ್ನು ಹಿಡ್ಕೊಂಡು ಬಂದು ದಡಕ್ಕೆ ಸೇರಿಸಿದ. ಆ ದೋಣಿ ನಡೆಸ್ಕೊಂಡು ಅಲ್ಲಿರ್ತಕ್ಕಂಥ ಎಲ್ಲ ಪ್ರಯಾಣಿಕರ ಹತ್ತಿರಕ್ಕೆ ಬಂದು, ಸ್ವಾಮಿ, ಸಕಾಲದಲ್ಲಿ ನೀವು ನದಿಗೆ ಜಿಗಿದು ಆ ಮೊದಲು ಬಿದ್ದಂತಹ ವ್ಯಕ್ತಿಯ ಆ ಪ್ರಾಣವನ್ನು ಉಳಿಸಿದ್ದೀರಾದ್ದರಿಂದ ನಿಮಗೆ ನಾವು ಸನ್ಮಾನ ಮಾಡಬೇಕು ಅಂತಿದ್ದೇವೆ. ಆಗ 2ನೇ ಬಾರಿ ನೀರಿಗೆ ಬಿದ್ದು ಆತನನ್ನು ಎಳ್ಕೊಂಡು ಬಂದಂತೆ ವ್ಯಕ್ತಿ ಹೇಳಿದ, ನನಗೆ ಸನ್ಮಾನ ಮಾಡೋದಿರ್ಲಿ, ನನ್ನನ್ನ ಈ ನದಿಗೆ ತಳ್ಳಿದವನು ಯಾರು ಅವನ ಮೊದಲು ತೋರಿಸಿ ಅಂದ. ಅವನಾಗಿ ಬಿದ್ದಿದ್ದಲ್ಲ, ಯಾರೋ ತಳ್ಳಿದ್ರು. ಆ ತಳ್ಳಿದೋಸ್ಕರ ಅವನು ಬಿದ್ದಾಗ ಅವನು ಸಿಕ್ಕಿದಾಗ ಹಿಂಗೆ ಎಡ್ಕೊಂಡು ಬಂದ. ನಾವಾಗಿ ನಾವಿಲ್ಲಿಗೆ ಬಂದವರಲ್ಲ, ನಮ್ಮನ್ನ ಜಗತ್ತಿಗೆ ಕಳಿಸಿದ್ದಾನೆ ಪರಮಾತ್ಮ. ಅದನ್ನ ಹೇಳ್ತಾರೆ ಕನಕದಾಸರು. ಮೊದಲು ಜನನವನರಿಗೆ ಮರಣದ ಹದನವ ಕಡೆಯಲ್ಲಿ ನಾ ತಿಳಿಗೆ. ನನಗೆ ಹುಟ್ಟೋದು ಗೊತ್ತಿಲ್ಲ ಸ್ವಾಮಿ. ಮೊದಲು ಜನನವನರಿಗೆ ಮರಣದ ಹದನವ ಕಡೆಯಲ್ಲಿ ನಾ ತಿಳಿಗೆ, ಮೊದಲು ಕಡೆಗಳ ಬಲ್ಲ ಮದನ ಜನಕನು ನೀನು, ನಿನ್ನ ಪದಯುಗಳ ಬಯಸುವೆನು, ನಿನ್ನ ಸಮಾನರುಂಟೆ ದೇವಾ ರಕ್ಷಿಸು ನಮ್ಮ ನನವರತ ಅಂತ ಮಾತು ಹೇಳ್ತಾರೆ ಕನಕದಾಸರು. ಸ್ವಾಮಿ, ನಾನು ಇಲ್ಲಿ ಬಂದವನಲ್ಲಪ್ಪ, ನನಗೆ ಹೇಗೆ ಹುಟ್ಟಬೇಕು ಅಂತಲೂ ಗೊತ್ತಿಲ್ಲ, ಹೇಗೆ ಸಾಯ್ಬೇಕು ಅಂತ ಗೊತ್ತಿಲ್ಲ, ಮೇಲಾಗಿ ಹೇಗೆ ಬದುಕಬೇಕು ಅಂತಲೂ ನನಗೆ ಗೊತ್ತಿಲ್ಲ. ಮೊದಲು ಕಡೆಗಳ ಬಲ್ಲ ಮದನ ಜನಕನು ನೀನು, ನಿನ್ನ ಪದಯುಗಳ ಬಯಸುವೆ. ನಿನ್ನ ಪರಮಾತ್ಮ, ನಿನ್ನ ಪಾದ ಪದ್ಮಗಳನ್ನು ಬಯಸ್ತಾ ಇದ್ದೇನೆ. ಅಲ್ಲಿರಬಹುದಾಗಿರ್ತಕ್ಕಂತಹ ಸುಖ ಈ ಜಗತ್ತಲ್ಲಿ ಬೇರೆ ಎಲ್ಲೂ ಸಿಕ್ಕೋದಿಲ್ಲ. ಹಾಗಾಗಿ ನಿನ್ನ ಸಮಾನರುಂಟೆ ನಮ್ಮ ರಕ್ಷಿಸಲಿಕ್ಕೆ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಆತ್ಮಾಹುತಿ ಪ್ರಕರಣ ನೋಡ್ತಾ ಇದ್ದೇವೆ. ಜೀವನಕ್ಕೆ ಬೇಸತ್ತು ತಮ್ಮ ಜೀವನವನ್ನ, ತಮ್ಮ ಮರಣವನ್ನ ತಾವೇ ಕಳ್ಕೊಂಡು ತಮ್ಮ ದೇಹ ತ್ಯಾಗ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಕಾರಣ ಏನಂದ್ರೆ, ಅವರಿಗೆ ಜೀವನದಲ್ಲಿ ಜೀವನವನ್ನು ಹೇಗೆ ಗೆಲ್ಲಬೇಕು. ಇದು ನಾಟ್ಯ ಶಾಲೆಯಲ್ಲ ಸ್ವಾಮಿ, ಈ ಜಗತ್ತು ನಾಟ್ಯ ಶಾಲೆಯಲ್ಲ, ರಣರಂಗ ಹೋರಾಟ ಇದು. ಈ ಹೋರಾಟದಲ್ಲಿ ಹೇಗೆ ನಾವು ರಣರಂಗದಲ್ಲಿ ಗೆದ್ದು ಬರಬೇಕು ಅಂತಕ್ಕಂಥ ಚಿಂತನೆಗಳನ್ನ ಹರಿಕಥೆಗಳು ಹೇಳ್ತಾ ಹೋಗ್ತವೆ, ಹರಿದಾಸರ ಪದ್ಯಗಳು ಹೇಳ್ತಾ ಹೋಗ್ತವೆ. ಅದನ್ನು ಪೀಠಿಕಾ ಪ್ರಕರಣದಲ್ಲಿ ತುಂಬುತ್ತಾ ಹೋಗ್ಬೇಕು. ಪೀಠಿಕಾ ಪ್ರಕರಣ ಹರಿಕಥೆಗೆ ಸರಿಯಾಗಿರ್ತಕ್ಕಂಥ ಅಡಿಗಲ್ಲದು. ಹೇಗೆ ಭವ್ಯವಾಗಿರ್ತಕ್ಕಂಥ ಮನೆಯನ್ನು ಕಟ್ಟಲಿಕ್ಕೆ ನಾವು ತಳಪಾಯ ಅಡಿಗಲ್ಲನ್ನು ಹಾಕಿ ಸಮೃದ್ಧಿಯಾಗಿರ್ತಕ್ಕಂಥ, ಬಹಳ ಬಿಗಿಯಾಗಿರ್ತಕ್ಕಂಥ ಕಟ್ಟಡಕ್ಕೆ ಮೂಲ ವಸ್ತುವಾಗಿರ್ತಕ್ಕಂಥ ಅಡಿಪಾಯವನ್ನು ನಾವು ಮಾಡ್ತೇವೆಯೋ, ಹಾಗೆ ಹರಿಕಥೆಗೆ ಪೀಠಿಕಾ ಪ್ರಕರಣ ಸರಿಯಾಗಿರ್ತಕ್ಕಂಥ ಭದ್ರ ಬುನಾದಿ. ನಮಗೆ ಗೊತ್ತಿಲ್ಲ ಹೇಗೆ ಬದುಕಬೇಕು ಅಂತೇಳಿ. ಮೊದಲು ಕಡೆಗಳ ಬಲ್ಲ ಮದನ ಜನಕನು ನೀನು, ಎರಡು ನಿನಗೆ ಗೊತ್ತಿದೆ ಪ್ರಭು. ನಾನು ಹೇಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ, ಹೇಗೆ ಬದುಕಬೇಕು ಅಂತ ನನಗೆ ಗೊತ್ತಿಲ್ಲ.
ಒಂದಂತೂ ಸತ್ಯ ಸ್ವಾಮಿ, ಇಲ್ಲಿ ಇರ್ಲಿಕ್ಕೆ ಯಾರೂ ಬಂದವರಲ್ಲ ನಾವು, ಎಲ್ಲ ಹೋಗಬೇಕು. 1ನೇ ತರಗತಿಗೆ ಸೇರಿದಂತಹ ವಿದ್ಯಾರ್ಥಿ ಅವನ ಜೀವಮಾನ ಎಲ್ಲ 1ನೇ ತರಗತಿಯಲ್ಲಿ ಸಾಧ್ಯವೇ ಇಲ್ಲ. ಅವನು ಮುಂದೆ ಹೋಗ್ತಾ ಇರಬೇಕು. 1, 2, 3 ಆ ರೀತಿ ತಾನು ಏನೇನು ವ್ಯಾಸಂಗ ಮಾಡಬೇಕು ಅಂತ ಅವನ ಬುದ್ಧಿಮತಿಗೆ ಹೊಳೆಯುತ್ತದೆ. ಅವರ ಮನೆಯವರು ಏನು ಅಪೇಕ್ಷೆ ಪಟ್ಟಿರ್ತಾರೆ. ಹಾಗಾಗಿ ಅವನು ತರಗತಿಯಿಂದ ಉತ್ತೀರ್ಣ ಆಗ್ತಾ ಹೋಗ್ತಾ 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 ಕೊನೆಗೆ ತನ್ನ ಗುರಿಯನ್ನು ಮುಟ್ಟಿ ಹೇಗೆ ತನ್ನ ಸಾಧನಾ ಪಥದಲ್ಲಿ ಸಾಗಿ ತನ್ನ ಜೀವನವನ್ನು ಉಜ್ಜೀವನಗೊಳಿಸ್ತಾನೋ ಅದೇ ರೀತಿಯಲ್ಲಿ ಬದುಕು ಕೂಡ. ಮನುಷ್ಯನ ಬದುಕು ಇಲ್ಲಿ ಇರಲಿಕ್ಕೆ ಬಂದವರಲ್ಲ ನಾವು. ಒಂದಲ್ಲ ಒಂದು ದಿನ ನಾವು ಈ ದೇಹವನ್ನು ಬಿಟ್ಟು ಈ ಜಗತ್ತನ್ನು ಬಿಟ್ಟು ಹೋಗಲೇಬೇಕಾದಂತಹ ಅನಿವಾರ್ಯ ಕಾರಣ ಉಂಟು. ಮಹಾಭಾರತದಲ್ಲಿ ಯಕ್ಷ ಧರ್ಮರಾಯ ಕೇಳಿದ ಪ್ರಶ್ನೆ, ಈ ಜಗತ್ತಿನಲ್ಲಿ ಅತಿ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಯಾವುದು? ಧರ್ಮರಾಯರನ್ನು ಸುನಕ್ಕು ಹೇಳಿದರಂತೆ, ಈ ಜಗತ್ತಿನಲ್ಲಿ ಅತಿ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿ ಯಾವುದು ಅಂದ್ರೆ, ನಿತ್ಯ ನಮ್ಮ ಕಣ್ಣೆದುರಿಗೆ ಜನ ಸಾಯ್ತಾ ಇದ್ರು ನಾನು ಬದುಕುತ್ತೇನೆ ಎಂಬತಕ್ಕಂಥ ಆಸೆ ಉಂಟು ನೋಡು ಮನುಷ್ಯನಿಗೆ. ಅದಕ್ಕಿಂತ ಆಶ್ಚರ್ಯವಾಗಿರ್ತಕ್ಕಂಥ ಸಂಗತಿ ಬೇರೆ ಏನೂ ಇಲ್ಲ. ನನಗೂ ಆ ಸ್ಥಿತಿ ಬರ್ತದೆ. ನಾನು ಒಂದು ದಿನ ಹೆಣವಾಗಿ ಬೀದಿಯಲ್ಲಿ ಮಲಗ್ತೇನೆ, ನನ್ನನ್ನು ತಗೊಂಡು ಕಟ್ಟಿಗೆಯ ಮಧ್ಯದಲ್ಲಿ ಇಟ್ಟು ಸುಡ್ತಾರೆ ಎಂಬತಕ್ಕಂತಹ ಒಂದು ನಿಜವಾಗಿರ್ತಕ್ಕಂಥ ದೃಢ ಮನಸ್ಸು ಅವನಿಗೆ ಯಾವಾಗ ಜಾಗೃತ ಆಗೋದಿಲ್ಲ ನೋಡಿ. ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲದ ದನದ ಸಿರಿಯೋ ಅಂತ ಕೇಳಿ ಪ್ರಶ್ನೆ ಮಾಡಿ ಕೇಳ್ತಾರೆ. ಮುನ್ನ ಶತಕೋಟಿ ರಾಯರುಗಳಾಳಿದ ಈ ನೆಲವ ತಲ್ಲದೆಂದೆನುತ ಶಾಸನವ ಬರೆಸಿ ಕೋಟೆ ಕೊತ್ತಳವಿಕ್ಕಿ ಚೆನ್ನಿಗನು ಹಸುವಳಿಯ ಹೊರಗೆ ಹಾಕುವರು ಆರು ಹಿತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ. ಯಾರಪ್ಪ ನನಗೆ? ಯಾರಿಂದ ನಿನಗೆ ಸಿಕ್ಕೀತು? ಯಾರಿಂದ ನನಗೆ ಆಶ್ರಯ ಸಿಕ್ಕಿತು? ಯಾರಿದ್ದಾರೆ ಇನ್ನವರು ಜಗತ್ತಿನಲ್ಲಿ? ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ. ಈ ಭೂಮಿ ನಿಲ್ಲೋದು ನೀನು ತಿಳಿತೀಯ? ಮುನ್ನ ಶತಕೋಟಿ ರಾಯರುಗಳಾಳಿದ ಈ ನೆಲವ. ಎಷ್ಟೋ ಜನ ರಾಜ ಮಹಾರಾಜರು ಆಳಿ ಅಳಿದು ಹೋಗಿದ್ದಾರಪ್ಪ, ಯಾರೂ ಇದನ್ನ ಹೊತ್ತುಕೊಂಡು ಹೋಗ್ಲಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಹೊತ್ಕೊಂಡು ಹೋಗಿದ್ರೆ ಹೋಗೋರೆಲ್ಲ ಒಂದೊಂದು ಹಿಡಿ ಮಣ್ಣು ತಗೊಂಡು ಹೋಗಿದ್ರು ಈ ಜಗತ್ತಲ್ಲಿ ಮಣ್ಣೇ ಉಳಿತಿರ್ಲಿಲ್ಲ ಮುಂದೆ ಯಾರಿಗೋ. ಅದನ್ನ ಹರಿಕತೆ ಹೇಳ್ತದೆ. ಪೀಠಿಕಾ ಪ್ರಕರಣದಲ್ಲಿ ಇಂತಹ ಸಚ್ಚಿಂತನೆಗಳನ್ನು ಹೇಳ್ತಾ 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 ಮುಂದಿರಬಹುದಾಗಿರ್ತಕ್ಕಂಥ ಹರಿಕಥಾ ಶ್ರವಣ ಮಾಡತಕ್ಕಂಥ ಶ್ರೋತೃಗಳ ಮನಸ್ಸನ್ನ ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರಕ್ರಿಯೆ ಹರಿಕತೆಯ ಪೀಠಿಕಾ ಪ್ರಕರಣದಲ್ಲಿ ಖಂಡಿತ ನಡೆಯುತ್ತದೆ. ಅದಕ್ಕೋಸ್ಕರವಾಗಿ ಹರಿಕಥಾ ಪೂರ್ವ ರಂಗಕ್ಕೆ ಮಹಾನೀಯರು, ಸಂತರು, ಶರಣರು, ಹರಿದಾಸರುಗಳು ಬಹಳ ಒತ್ತು ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ತಮ್ಮ ಜೀವಮಾನದಲ್ಲಿ ಏನೆಲ್ಲ ಸಾಧನೆ ಮಾಡಬಹುದು, ಅದಕ್ಕೂ ಇದೆ ಸಾಧನಾ ಶರೀರವುದು ಸಾಮಾನ್ಯವಲ್ಲ. ಸಾಧನಾ ಪಥದಲ್ಲಿ ಹೋಗಬೇಕಿದು ಅಂತ ಹೇಳಿದ ಗೋಪಾಲದಾಸರು. ಭಗವಂತ ಸುಮ್ಮನೆ ಕೊಟ್ಟಿದ್ದಲ್ಲ ಈ ದೇಹವನ್ನ, ಸಾಧನಾ ಶರೀರವಿದು. ಸಾಧನೆ ಮಾಡು, ನಿರಂತರ ಸಾಧನೆಯಿಂದ ನೀವೇನು ಬೇಕೋ ಸಾಧನ ಮಾಡ್ಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಆಗ್ತದೆ ಅಂತಕ್ಕಂತಹ ಅಮರವಾಣಿಯನ್ನು ಕೂಡ ಹರಿದಾಸರು ಹೇಳ್ತಾ ಇದ್ದಾರೆ. ಆ ಹೇಳ್ತಕ್ಕಂತಹ ಮಾತುಗಳನ್ನ ಪೀಠಿಕಾ ಪ್ರಕರಣದಲ್ಲಿ ಮೆಲ್ಲಗೆ ಮೆಲ್ಲಗೆ ನಿಧಾನವಾಗಿ ನಾವು ಮುಂದಿರಬಹುದಾಗಿರತಕ್ಕಂಥ ಶ್ರೋತೃಗಳ ಮನಸ್ಸಿಗೆ ನಿಧಾನವಾಗಿ ಅವರಿಗೆ ತಿಳಿ ಹೇಳ್ತಾ ಹೇಗೆ ಮಕ್ಕಳಿಗೆ ಔಷಧಿಯನ್ನ ಗುಳಿಗೆಗಳನ್ನು ಕೊಡುವಾಗ ಅದು ಕಹಿ ಮಾತ್ರೆ ಮಗುವಿಗೆ ಗೊತ್ತಾಗೋದಿಲ್ಲ. ಅದಕ್ಕೆ ಅಮ್ಮ ಚಂದ್ರನನ್ನು ಇಂದ್ರನನ್ನು ಇನ್ಯಾವುದೋ ವಸ್ತುವನ್ನು ತೋರಿಸ್ತಾ ಸಿಹಿಯಾದ ವಸ್ತುವಿನೊಂದಿಗೆ ಆ ಮಾತ್ರೆಯನ್ನು ಬೆರೆಸಿ ಆ ಮಗುವಿಗೆ ಕೊಟ್ಟು ಮಗುವಿನ ರೋಗವನ್ನೇ ಹಾಗೆ ನಿವಾರಣೆ ಮಾಡ್ತಾಳೋ ಹಾಗೆ ಭವರೋಗವನ್ನ ನಿವಾರಣೆ ಮಾಡ್ಲಿಕ್ಕೆ, ಭವರೋಗದ ಔಷಧಿಯನ್ನ, ಆ ಭವರೋಗವನ್ನ ನಿವಾರಣೆ ಮಾಡ್ಲಿಕ್ಕೆ ನಿಜವಾದ ಔಷಧಿ ಎಂದರೆ ಭಗವಂತನ ದಿವ್ಯ ಸ್ಮರಣೆ, ದಿವ್ಯನಾಮ. ಅದು ಎಲ್ಲಿ ಸಿಗೋದೆಲ್ಲಿ? ಹಾಗಾದ್ರೆ ಅದು ಹರಿಕಥಾ ಶ್ರವಣದಿಂದ. ಹರಿದಾಸರು ಮಾಡದೇ ಇರತಕ್ಕಂಥ ಕೆಲಸಗಳೆಲ್ಲ ಸಾಮಾಜಿಕವಾಗಿರ್ತಕ್ಕಂಥ ಚಿಂತನೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹರಿದಾಸರು ನುಗ್ಗಿ ಆ ಭಗವಂತನ ಭಕ್ತಿಯನ್ನ ಎಲ್ಲ ಕಡೆ ಪ್ರಚಾರ ಮಾಡಿ ದೇಶ ಪ್ರೇಮವನ್ನ, ರಾಷ್ಟ್ರ ಪ್ರೇಮವನ್ನ ಆ ಜಾಗೃತ ಮಾಡತಕ್ಕಂತಹ ಕೆಲಸವನ್ನ ಹರಿದಾಸರು ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗೆ ಚರಿತ್ರೆಗಳಲ್ಲಿ ಕಾಣುತ್ತದೆ. ಶಿವಾಜಿ ಅಂತ ಮಹಾಧೀರ ವೀರನನ್ನು ಸೃಷ್ಟಿ ಮಾಡಿದ್ದು ಸಮರ್ಥ ರಾಮದಾಸರಂತ ಮಹಾನ್ ಹರಿಕಥಾದಾಸರು, ಹರಿದಾಸರು. ಸಮರ್ಥ ರಾಮದಾಸರು ಶಿವಾಜಿಯನ್ನ ಪುನಃ ಸ್ವಯಂ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನೆರವು ಮಾಡಿದಂತಹ ಮಹಾನ್ ದಿವ್ಯ ಚೇತನ. ಇಂತಹ ಉದಾಹರಣೆಗಳು ನಮ್ಮಲ್ಲಿ ಬೇಕಾದಷ್ಟು ಉಂಟು. ಬೇಕಾದಷ್ಟು ಉದಾಹರಣೆಗಳನ್ನ ನಾವು ಪೀಠಿಕಾ ಪ್ರಕರಣದಲ್ಲಿ ಬಳಸಿಕೊಳ್ಳುತ್ತಾ ಮನುಷ್ಯನನ್ನು ಹದ ಮಾಡ್ಲಿಕ್ಕೆ ಆಗ್ತದೆ. ಮಧ್ಯೆ ದೃಷ್ಟಾಂತ ಕಥೆಗಳ ಅಂದ್ರೆ ಉಪಕಥೆಗಳನ್ನ
ಉಪಕಥೆಗಳು. ಕಥೆಗೆ ಹತ್ತಿರವಾಗಿರ್ತಕ್ಕಂಥ ಮೂಲ ಕಥಾವಸ್ತು ಯಾವುದೋ ಒಂದು ಇಟ್ಟಿರ್ತಾರೆ. ಮುಂದೆ ನಾವು ಪೀಠಿಕಾ ಪ್ರಕರಣ ಮುಗಿದ ಮೇಲೆ ಯಾವುದೋ ಒಂದು ಕಥೆಯನ್ನು, ಪುರಾಣದ ಕಥೆಯನ್ನು, ಮಹಾಭಾರತದ ರಾಮಾಯಣದ ಕಥೆಯನ್ನು, ಯಾವುದೋ ಕಥೆಯನ್ನು ಜನಗಳ ಮನಸ್ಸಿಗೆ ಹತ್ತಿರಕ್ಕೆ ತಗೊಂಡು ಹೋಗುವಾಗ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಪೀಠಿಕಾ ಭಾಗದಲ್ಲಿ ಪುರಾಣ ಕಥೆಗಳನ್ನು ಹೇಳ್ತಾ, ದೃಷ್ಟಾಂತ ಕಥೆಗಳನ್ನು ಹೇಳ್ತಾ, ಮನೋಜ್ಞವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಹೇಳ್ತಾ, ಜನರಿಗೆ ಅಪ್ಯಾಯಮಾನವಾಗಿರ್ತಕ್ಕಂಥ ಸಂಗೀತದ ಮುಖಾಂತರವಾಗಿ ಹರಿದಾಸರ ಪದಗಳನ್ನ, ಶಿವಚರಣರ ವಚನಗಳನ್ನ ಹೇಳ್ತಾ 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 ಮನಸ್ಸನ್ನ, ಆ ಭೂಮಿಯನ್ನು ಭೂಮಿಕೆಯನ್ನು ಹದಗೊಳಿಸಬೇಕು. ಹದಗೊಳಿಸಿದಾಗ ಹದಗೊಳಿಸಿದ ಭೂಮಿಯಲ್ಲಿ ನಾವು ಹಾಕ್ತಕ್ಕಂತಹ ಯಾವ ಆ ಬೀಜ ಏನು ಉಂಟು ಅದು ಹದವಾಗಿ ಆ ಭೂಮಿಯಲ್ಲಿ ಸೇರಿ ಪಲ್ಲವಿಸಿ ಅದ್ಭುತವಾಗಿರ್ತಕ್ಕಂತಹ ಆ ಪೈರನ್ನು ನಮಗೆ ಕೊಟ್ಟು ಆಹಾರವನ್ನು ಉಣಬಡಿಸ್ಲಿಕ್ಕೆ ಕೊಡ್ತದೆ. ಈ ಸತ್ಯ ಘಟನೆಯನ್ನು ಹೇಳ್ತಕ್ಕಂಥದ್ದು ಪೀಠಿಕಾ ಪ್ರಕರಣ ಎಂದರೆ ತಪ್ಪಾಗಲಾರದು. ಅವಶ್ಯಕವಾಗಿ ಪೀಠಿಕಾ ಪ್ರಕರಣವನ್ನ ನಾವು ಮಾಡಲೇಬೇಕಾಗ್ತದೆ. ಸುಂದರ ಹೇಳ್ತಾರೆ ನೋಡಿ, ಮಹಾಮಹಿಮರಾಗಿರ್ತಕ್ಕಂಥ ಹರಿದಾಸರುಗಳು ಬಹಳ ಬುದ್ಧಿವಂತಿಕೆಯಿಂದ, ಬಹಳ ಜಾಣ್ಮೆಯಿಂದ ಆ ಪೀಠಿಕಾ ಪ್ರಕರಣಗಳನ್ನ ಹೇಳ್ಕೊಂಡು ಬಂದಿದ್ದಾರೆ. ನೈತಿಕತೆ ಅಂದ್ರೆ ಏನು? ಮನುಷ್ಯನಿಗೆ ನೈತಿಕತೆ ಇಲ್ಲವಲ್ಲಪ್ಪ ಈಗ ಅಂತಕ್ಕಂಥ ಕಾಲ. ನೈತಿಕತೆ ಎಂದೇನು? ಮಾನವೀಯ ಮೌಲ್ಯಗಳು ಅಂದ್ರೆ ಏನು? ಈ ರೀತಿ ಶಬ್ದಗಳಿಗೆ ಏನು ಅರ್ಥ ಅಂತ ನಾವು ಅದನ್ನ ಸಮಾಜಕ್ಕೆ ಬಿಡಿಸಿ ಹೇಳ್ಬೇಕಾಗ್ತದೆ. ಏನು ನೈತಿಕತೆ ಅಂದ್ರೆ ಏನು? ನಮ್ಮಲ್ಲಿ ನೈತಿಕತೆ ಇರ್ಬೇಕಲ್ವೇ? ಏನು ಹಾಗಾದ್ರೆ ಅದಕ್ಕೊಂದು ಸಣ್ಣ ದೃಷ್ಟಾಂತ ಕತೆ ಉಂಟು ನಮ್ಮಲ್ಲಿ. ಆ ಕಥೆಯ ಮುಖಾಂತರ ಜನಗಳ ಹತ್ತಿರಕ್ಕೆ ಹೋಗ್ಬೋದು ನಾವು ಬೇಗ. ಏನ ಕತೆ? ಒಬ್ಬ ಹುಡುಗ ಶಾಲೆಯಿಂದ ಮನೆಗೆ ಬರುವಾಗ ಒಂದು ಪೆನ್ಸಿಲ್ ತಗೊಂಡು ಬಂದಿದ್ದ. ತಂದವನೇ ಸುಮ್ಮನಿರ್ಲಿಲ್ಲ, ಬಂದು ಅಮ್ಮನಿಗೆ ತೋರಿಸಿದ. ಅಮ್ಮ ಹೇಳಿದಳು, ಏನಯ್ಯ ನಿನ್ನ ಕೈಲಿ 2 ಪೆನ್ಸಿಲ್ ಉಂಟಲ್ಲ, ನಿನ್ ಶಾಲೆಯಿಂದ ಮನೆಗೆ ಹೋಗುವಾಗ ಒಂದು ಪೆನ್ಸಿಲ್ ಇತ್ತು, ಇನ್ನೊಂದು ಹ್ಯಾಕ್ ಬಂತು? ಆ ಮುದ್ದು ಕಂದ ಹೇಳ್ತು, 1ನೇ ತರಗತಿ ಓದ್ತಕ್ಕಂಥ ಮಗು, ಅಮ್ಮ ನನ್ನ ಶಾಲೆಗೆ ಇವತ್ತು ಹೊಸದಾಗಿ ಇನ್ನೊಬ್ಬ ಹುಡುಗ ಬಂದಿದ್ದಾನೆ, ಅವನು ನನ್ನ ಪಕ್ಕದಲ್ಲಿ ಕೂತಿದ್ದ, ಹೊಸ ಬ್ಯಾಗ್ ತಂದಿದ್ದ, ಹೊಸ ಪೆನ್ಸಿಲ್ ತಂದಿದ್ದ, ಅದೆಲ್ಲ ನೋಡಿದೆ ನಾನು. ಅವನು ಎಲ್ಲೋ ಹೊರಗಡೆ ಬಹಿರ್ದೇಶಕ್ಕೆ ಹೋದಾಗ ನಾನು ಮೆಲ್ಲಗೆ ಅವನ ಕೈ ಚೀಲವನ್ನು ತೆಗೆದು ಒಂದು ಪೆನ್ಸಿಲ್ ತೆಗೆದು ನನ್ನ ಕೈ ಚೀಲಿಗೆ ಹಾಕೊಂಡು ಬಂದಿದ್ದೀನಿ, ಚೆನ್ನಾಗಿದೆಯಾ ಅಂತ ತೋರಿಸಿದ. ಅಮ್ಮ ಸಂಸ್ಕೃತಿ ಉಳ್ಳತಕ್ಕಳು, ಸುಸಂಸ್ಕೃತಳವಳು, ಓದಿ ವಿದ್ಯಾವಂತಳಲ್ಲ, ಹಳ್ಳಿಗಾಡಿನಲ್ಲಿ ಬೆಳೆದಂತಹ ಹೆಣ್ಣುಮಗಳು. ಅವಳ ಸಂಸ್ಕೃತಿ ಅರಿವಿದೆ ಅವಳಿಗೆ. ಈ ಭಾರತೀಯ ಮಣ್ಣಿನ ಗುಣವೇ ಅದು, ಈ ಭಾರತಾಂಬೆಯ ಮಣ್ಣಿನ ಗುಣವೇ ಅದು. ಹೇಳಿದ್ರು, ಕಳ್ಳ ನಿನ್ನನ್ನ ಶಾಲೆಗೆ ಕಳಿಸಿದ್ದು ಓದಿ ವಿದ್ಯಾವಂತನಾಗಿ ಬರಬೇಕು ಅಂತ. ಈ ಮನೆಯ ಮನೆತನದ, ಈ ದೇಶದ, ರಾಷ್ಟ್ರದ ಋಣ ತೀರಿಸಬೇಕು ಅಂತ ನಾವು ನಿಮ್ಮನ್ನು ಕಳಿಸಿದ್ದು. ಅದು ಬಿಟ್ಟು ನೀನು ಚಿಕ್ಕ ವಯಸ್ಸಿನಲ್ಲಿಯೇ ಪಕ್ಕದ ವಿದ್ಯಾರ್ಥಿಯ ಕೈ ಚೀಲಕ್ಕೆ ನೀನು ಕೈ ಹಾಕಿ ಅಲ್ಲಿರ್ತಕ್ಕಂಥ ಒಂದು ಪೆನ್ಸಿಲ್ ತಂದೆ ಕಳ್ಳತನ ಮಾಡಿದ್ದೆ, ನಿಂಗೆ ನಾಚಿಕೆ ಆಗ್ಬೇಕಲ್ವಾ ಅಂತ ಹೇಳಿ ತಾಯಿ ಮಗನ ಕೆನ್ನೆಗೆ ಹೊಡಿತಾ ಇದ್ರು. ಹೊಡೆದ್ರು. ಅಷ್ಟೊತ್ತಿಗೆ ಅವ್ರ ಯಜಮಾನರು ಕಚೇರಿಯಿಂದ ಮನೆಗೆ ಬಂದ್ರು. ಹುಡುಗ ಅಳುತ್ತಿದ್ದ. ಅಳುವಾಗ ಯಜಮಾನರು ಕೇಳಿದ್ರು, ಯಾಕೆ ಹೊಡಿತಾ ಇದ್ದ ಮಗುವನ್ನ? ಕದರಿಸಿ ಕೇಳಿದ್ರು, ಯಾಕೆ ಹೊಡಿತಾ ಇದ್ದ ಮಗುವನ್ನ? ಯಾಕೆ ಹೊಡೆದ ಮಗು? ಏನ್ ತಪ್ಪು ಮಾಡುದು? ಹೇಳಿದ್ರು, ನೋಡ್ರಿ ನಿಮ್ ಮಗ ಎಂತ ಕೆಲಸ ಮಾಡಿದ. ಶಾಲೆ ಹೋಗಿ ವಿದ್ಯಾವಂತನಾಗಿ ಬಾ ಅಂದ್ರೆ ಹೋದ ದಿನವೇ ಅವನು ಒಂದು ಪೆನ್ಸಿಲ್ ತಗೊಂಡು ಬಂದಿದ್ದಾನೆ ಬೇರೆಯದು. ಅನ್ಯರ ವಸ್ತು ನಮಗೆ ಬೇಡ ಅಲ್ವೇ? ಅತ್ತಾನೆ ನಾವು ಹೇಳೋದು ಸಮಾಜ, ನಾವು ಬೇರೆ ವಸ್ತು ನಮ್ಗೆ ಬೇಡಪ್ಪ ನಮಗೆ. ಹಾಗಾಗಿ ಈಗಲೇ ಕಳ್ಳತನ ಆರಂಭ ಮಾಡಿದ್ದಾನೆ. ಚಿಕ್ಕ ವಯಸ್ಸಿನಲ್ಲಿ ಆರಂಭವಾಗಿರ್ತಕ್ಕಂತಹ ಈ ಒಂದು ವೃತ್ತಿ ಬೆಳೆದು ದೊಡ್ಡವನಾದ ಒಂದು ದರೋಡೆಕೋರೆ ಆಗ್ಬೋದೇನೋ ಅಂತ ಹೇಳಿ ಅವನಿಗೆ ಬುದ್ಧಿ ಹೇಳ್ತಾ ಇದ್ದೆ, ಹೊಡಿತಾ ಇದ್ದೆ. ಆಗ ಹೇಳಿದ, ಹೌದು ಒಳ್ಳೆ ಕೆಲಸ ಮಾಡಿದ್ದೆ ನೀನು ಅಂತ ಹೇಳಿ ಆ ಹುಡುಗನನ್ನ ಹೆಂಡತಿ ಕೈಯಿಂದ ಬಿಡಿಸಿಕೊಂಡು ಇವನು 2 ಪೆಟ್ಟು ಕೊಟ್ಟು ಹೇಳಿದ, ಕಳ್ಳ, ನನ್ನ ಮಗನಾಗಿ ಹುಟ್ಟಿ ನೀನು ಶಾಲೆಯಲ್ಲಿ ಹೋಗಿ ಪೆನ್ಸಿಲ್ ಕಳ್ತನ ಮಾಡ್ತಾ ಇದ್ದೀಯ, ನಿನಗೆ ಪೆನ್ಸಿಲ್ ಬೇಕು ಅಂತ ಹೇಳಿದ್ರೆ ನನಗೆ ಹೇಳಬೇಕಾಗಿತ್ತು, ನಾನು ತಂದು ಕೊಡ್ತಿದ್ದೆ 50 ಪೆನ್ಸಿಲ್ಗಳನ್ನ ಆಫೀಸಿನಿಂದ ಅಂದ. ಹೆಂಡತಿ ಸ್ವಲ್ಪ ಸುಮ್ಮನಾದ್ರು. ಸ್ವಾಮಿ ಇನ್ನೊಬ್ಬ ಹೇಳಿ ಆ ಮಾತು ನೀವು, ಅದೇ ಅವನಿಗೆ ಪೆನ್ಸಿಲ್ ಬೇಕು ಅಂದ್ರೆ ನಮ್ಮ ಆಫೀಸಿನಿಂದ ತಂದು ಕೊಡ್ತಾ ಇದ್ದೆ. ಅಯ್ಯೋ ಹುಚ್ಚ, ನೀನು ಸರ್ಕಾರಿ ಕೆಲಸವನ್ನ ದೇವ್ರ ಕೆಲಸ ಅಂತ ತಿಳಿದು ಮಾಡ್ತಕ್ಕಂಥವನು. ನೀನು ನಿನ್ನ ಆಫೀಸಿನಲ್ಲೇ ಪೆನ್ಸಿಲ್ ಕಳ್ತನ ಮಾಡಿ ತನ್ನ ಮಗವನಿಗೆ ಕೊಡೋದಾದ್ರೆ ನೀನು ದರೋಡೆಕೋರ, ನಿನ್ನ ಮಗ ಕಳ್ಳ. ನಿನ್ನಲ್ಲೇ ನೈತಿಕತೆ ಇಲ್ಲ. ನಾವು ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳುವಾಗ ನಾವು ಸರಿ ಇದ್ದೇವೆ ಅಂತ ನೋಡ್ಕೊಳ್ಬೇಕು. ನಾವು ಇನ್ನೊಬ್ಬರಿಗೆ ನಾವು ಬೆಟ್ಟು ತೋರಿಸಿ ಹೇಳುವಾಗ 3 ಬೆರಳು ನಮ್ಮ ಹಿಂದೆ ನಮಗೆ ತೋರಿಸ್ತಾ ಇರ್ತದೆ, ನೀನು ಸರಿ ಇದೆಯೇ ನೋಡು ಅಂತ ಹೇಳಿ. ಆ 3 ತ್ರಿಕರಣ ಶುದ್ಧಿ ಹೇಳ್ತದೆ ನಮಗೆ. 3 ಬೆರಳಲ್ಲಿ ಬಹಳ ಅಂತರ ಉಂಟು. ತ್ರಿಕರಣ ಶುದ್ಧಿ ನೋಡ್ಕೊಂಡಿದ್ಯಾ ಅಂತ ಒಂದು ತೋರುಬೆರಳು ತೋರಿಸ್ತದೆ, ಈ ಹೆಬ್ಬೆರಳು ಮೇಲಕ್ಕೆ ತೋರಿಸ್ತದೆ. ಸರ್ವಸಾಕ್ಷಿಯಾಗಿ ಭಗವಂತ ಮೇಲಿದ್ದಾನೆ, ಅವನ ಕಣ್ಣಿಗೆ ತಪ್ಪಿಸಿ ನೀವು ಏನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಚಿಂತನೆಗಳನ್ನ ಹರಿಕತೆಯಲ್ಲಿ ಹೇಳಬೇಕು ನಾವು. ಏಕೆಂದ್ರೆ ಸುಲಭ ಮಾಡಬೇಕು, ಜೀವನವನ್ನ ಸರಳ ಮಾಡಬೇಕು, ದೈವೀ ಭಕ್ತಿಯನ್ನು ಸರಳ ಮಾಡಬೇಕು. ದೈವೀ ಪೂಜೆಗೆ ಒತ್ತು ಕೊಡ್ತಕ್ಕಂತಹ ಚಿಂತನೆಗಳನ್ನ, ಸಮಾಜವನ್ನು ನಿರ್ಮಾಣ ಮಾಡತಕ್ಕಂತಹ ಸದ್ವಿಚಾರಗಳನ್ನ ಪೀಠಿಕಾ ಪ್ರಕರಣದಲ್ಲಿ ಹೇಳ್ತಾ ಹೋದ್ರೆ ಇಂದಲ್ಲ ನಾಳೆ ಸಮಾಜ ಬದಲಾವಣೆ ಆದೀತು.
ಆಗ್ತದೆ. ಆಗತಕ್ಕಂತ ಕೆಲಸವನ್ನು ನಿರಂತರವಾಗಿ ಎಲ್ಲ ಮಾಡ್ಕೊಂಡು ಬರುತ್ತಲೇ ಇದ್ದಾರೆ. ಎಂತ ಚಂದ ಹೇಳಿದ್ದಾರೆ ಬಸವಣ್ಣನವರು. ಅವರ ಆ 7 ಸೂತ್ರಗಳ ಬದುಕಿನ ಜೀವನಕ್ಕೆ ಸಾರ್ಥಕತೆ ಕೊಡ್ತದಲ್ವೇ ನಮಗೆ. ಇಷ್ಟು ಚಂದ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗನ ಒಲಿಸುವ ಪರಿ. ಸಾಕಲ್ಲ ಇದು? ಇನ್ನೇನೇನು ಮಾಡ್ಬೇಡಪ್ಪ ನೀನು. ಯಾವ ಪುರಾಣ ಪ್ರವಚನ ಏನೇನು ಅಭ್ಯಾಸ ಮಾಡ್ಬೇಡ, ಶಾಸ್ತ್ರ ಬೇಡ, ಏನೇನು ಬೇಡ ನಿನಗೆ. ನೀ ಕಲೀಲಿಕ್ಕೆ ಆಗ್ಲಿಲ್ವೋ, ಅದು ಕಲ್ತಿಲ್ವಲ್ಲ ಅಂತಕ್ಕಂತಹ ನಿನಗೆ ಯಾವ ಒಂದು ಸಂಕುಚದ ಭಾವನೆ ನಿನಗೆ ಬೇಡ. ನಾನು ವಿದ್ಯಾವಂತ ಅಂತಕ್ಕಂಥ ಅಲ್ಲ ಅಂತಕ್ಕಂಥ ಭಾವನೆ ನಿನಗೆ ಬೇಡ, ಏನೇನು ಬೇಡ ನಿನಗೆ. ಆದ್ರೆ ಇಷ್ಟು ಕೆಲಸಗಳನ್ನ ಜೀವನದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಒಮ್ಮೆ ನೀವು. ಯಾವುದು? ಕಳಬೇಡ, ಕಳ್ತನ ಮಾಡಬೇಡ, ಕೊಲಬೇಡ, ಹಿಂಸೆ ಮಾಡಬೇಡ ಯಾರನ್ನು. ಕೊಲ್ಲೋದೊಂದು ಕತ್ತರಿಸುವುದಂತಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಿದರೂ ಅದು ಕೊಲೆಗೆ ಸಮಾನ. ಅಲ್ಲೂ ಆ ಮನುಷ್ಯನ ಮನಸ್ಸನ್ನು ಕೊಂದಂಗ ಆಗ್ತದೆ ನೀನಾದ್ರಿಂದ, ಅಲ್ಲೂ ಕೂಡ ಪಾಪ ಸಂಘಟನೆ ಆಗ್ತದೆ. ಕೊಲಬೇಡ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ಸುಳ್ಳು ಹೇಳಬೇಡ ನೀನು. ಈಗಂತೂ ಸುಳ್ಳಿನ ಮೂಲವೇ ಮೊಬೈಲ್ ಇರಬೇಕು ಅಂತ ಕಾಣ್ತದೆ. ಈ ಕಥೆಯಲ್ಲಿ ನಾವು ದೃಷ್ಟಾಂತ ಹೇಳ್ಬೇಕಾಗ್ತದೆ ಹರಿಕಥೆಗಳಲ್ಲಿ. ಯಾಕೆಂದ್ರೆ ಮೊಬೈಲ್ ಆ ಒಂದು ಯಂತ್ರವನ್ನ ಕೈಲಿ ಹಿಡ್ಕೊಂಡಿರ್ತಾನೆ, ಪಕ್ಕದಲ್ಲೇ ಇರ್ತಾನೆ. ಆತನಿಗೆ ಮೊಬೈಲ್ ದೂರವಾಣಿಯ ಮುಖಾಂತರ ಸಂಪರ್ಕ ಮಾಡಿದ ಸ್ವಲ್ಪ ದೂರದಲ್ಲಿ ಇರ್ತಾನೆ. ಹೇಳ್ತಾನೆ, ಸ್ವಾಮಿ ಎಲ್ಲಿದ್ದೀರಿ ನೀವು ಹೇಳ್ತಾನೆ, ನಾನು ಬೆಂಗಳೂರಲ್ಲಿದ್ದೇನೆ. ಪಕ್ಕದಲ್ಲೇ ಇದ್ದಾನೆ, ನಾನು ಬೆಂಗಳೂರಲ್ಲಿದ್ದೇನೆ. ಹೌದಾ, ಯಾವಾಗ ಬರ್ತಿ? ನಾನು ಬರೋದಿನ್ನು 15 ದಿವಸ. ಹೇಗಿದು? ಇದನ್ನ ಹೇಳ್ತಾರೆ ಬಸವನವರು. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇನ್ನೊಬ್ಬರು ಕಂಡರೆ ಹೀಯಾಳಿಸಬೇಡ, ಅಸಹ್ಯ ಪಡಬೇಡ. ದೀನರನ್ನ, ದಲಿತರನ್ನ, ಬಡವರನ್ನ ಯಾರಿದ್ದಾರೋ ಈ ದಲಿತ ನಾರಾಯಣ ಅಂತ ಕರೆದಿದ್ದಾರೆ ಹಿರಿಯರು. ಯಾಕೆಂದ್ರೆ ಎಲ್ಲರ ಅಂತರ್ಯಾಮಿಯಾಗಿ ಪರಮಾತ್ಮನಿದ್ದಾನೆ ಅಂದ ಮೇಲೆ ಯಾರನ್ನು ನೀವು ಮೇಲು ಕೇಳುವ ತೀರ್ಮಾನ ಮಾಡ್ಲಿಕ್ಕೆ ನಮಗೇನು ಹಕ್ಕಿದೆ? ಇದಕ್ಕೆ ಏನಿಲ್ವಲ್ಲ. ಎಲ್ಲರಲ್ಲಿ ಪರಮಾತ್ಮ ಇದ್ದಾನೆ ಅಂತಕ್ಕಂಥ, ಯಾಕೆಂದ್ರೆ ಒಳಗಿರಬಹುದಾಗಿರ್ತಕ್ಕಂತಹ ಪ್ರಾಣವಾಯು ದೇವರು. ಅವನಿದ್ದರೆ ಉಸಿರಾಟ. ದಿನಕ್ಕೆ 21,600 ಬಾರಿ ಶ್ವಾಸೋಚ್ಛ್ವಾಸ ಮಾಡಬಹುದಾಗಿರ್ತಕ್ಕಂತಹ ಮುಖ್ಯ ಪ್ರಾಣ ಅಂತರ್ಗತನಾಗಿ ನಮ್ಮಲ್ಲಿ ಇರುವಾಗ, ಎಲ್ಲರಿಗೂ ಪರಮಾತ್ಮ ಇದ್ದಾನೆ ಅಂತ ನಮ್ಮ ಭಾವನೆಯನ್ನು ಜಾಗೃತವಾದಾಗ ಮನುಷ್ಯನ ಕೈಯಲ್ಲಿ ತಪ್ಪಾಗಲಿಕ್ಕೆ ಸಾಧ್ಯ. ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಿ. ಇದು ಬಹಳ ಮುಖ್ಯ. ನಿನ್ನೆನ್ನೇ ನೀನು ಹೊಗಳಿಕೊಳ್ಳಬೇಡ, ಅದಕ್ಕಿಂತ ಮಹಾಪಾಪ ಏನಿಲ್ಲ. ಇದಕ್ಕೊಂದು ದೃಷ್ಟಾಂತ ಉಂಟು ನಮ್ಮ ಮಹಾಭಾರತದಲ್ಲಿ. ಅರ್ಜುನ ತಾನೇ ಪರಾಕ್ರಮಿ ಎಂಬುದಾಗಿ ತಾನು ಬಹಳ ಅಹಂಕಾರಯುಕ್ತನಾದಾಗ ಆ ಪಾಪಕ್ಕೆ ಪ್ರಾಯಶ್ಚಿತ ಏನಂದ್ರೆ, ನಿನ್ನನ್ನ ನೀನೇ ಹೊಗಳಿಕೋ ಅಂತ. ನೀನೇ ಹೊಗಳಿಕೋ. ಆವಾಗ ತನ್ನ ಯಾವ ಆತ್ಮ ಪ್ರಶಂಸೆಯನ್ನ, ತಾನು ಮಾಡಿದ ಸಾಧನೆಯನ್ನ, ತನ್ನಲ್ಲಿ ಇರಬಹುದಾಗಿರ್ತಕ್ಕಂತಹ ಗುಣಗಳನ್ನ ತಾನೇ ಹೇಳಿಕೊಳ್ತಾ ಹೋದ, ಅದಕ್ಕಿಂತ ಮಹಾಪಾಪ ಬೇರೆ ಇಲ್ಲ. ಹಾಗಾಗಿ ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇನ್ನೊಬ್ಬರನ್ನು ಹೀಯಾಳಿಸಿ ಮಾತನಾಡೋದನ್ನು ಅಭ್ಯಾಸ ಮಾಡಬೇಡಪ್ಪ, ಒಳ್ಳೇದಲ್ಲದು. ಯಾವಾಗಲೂ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತಾರೆ ಬಸವಣ್ಣನವರು. ನಿನ್ನ ಮಾತು ಯಾವಾಗಲೂ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎಂದು ಮಾತನಾಡತಕ್ಕಂತಹ ಮಾತು ಭಗವಂತ ಮೆಚ್ಚಬೇಕು. ಯಾವಾಗಲೂ ಮಾತೇ ಮಾಣಿಕ್ಯ. ನಮ್ಮ ಯಾವ ನಾಲಿಗೆಯಲ್ಲಿ, ಅದಕ್ಕೋಸ್ಕರವಾಗಿ ಹರಿದಾಸರು ಏನ್ ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ ಅಂದ್ರೆ, ನಿನ್ನ ಮಾತು ಏನ್ ಮಾಡಬೇಕು ಅಂದ್ರೆ ವಾಣಿ ಗುಣಾನುಕಥನವು. ನಿನ್ನ ನಾಲಿಗೆ ಯಾವಾಗಲೂ ಭಗವಂತನ ಕಥೆಯನ್ನು ಹೇಳಬೇಕು. ನಿನ್ನ ನಾಲಿಗೆ ಯಾವಾಗಲೂ ಭಗವಂತನ ಕಥೆಯನ್ನು ಹೇಳಬೇಕು. ನಿನ್ನ ಕರ್ಣಗಳು ಯಾವಾಗಲೂ ಭಗವಂತನ ಕಥೆಯನ್ನು ಕೇಳಬೇಕು. ಒಳ್ಳೆಯದನ್ನು ಕೇಳು. ಭಗವಂತನ ಕಥೆ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಯಾವುದು ಒಳ್ಳೆಯ ಚಿಂತನೆಗಳುಂಟೋ ಆ ಮಹಾಮಹಿಮನಾಗಿರ್ತಕ್ಕಂಥ ಭಗವಂತನ ಸಚ್ಚಿಂತನೆಗಳನ್ನ ನೀನು ಯಾವಾಗಲೂ ಕೇಳು. ಅದನ್ನು ಬೇಡ್ತಾರೆ ಗೋಪಾಲದಾಸರು. ಆ ರೋಗವ ಏನಗೆ ದೇವಧನ್ವಂತ್ರಿ ಬಾರುಗಾಣಿಸೋ ಹರಿಗೆ. ಅಪ್ಪ ನನಗೇನಪ್ಪ ಅಂದ್ರೆ ಯಾವ ರೋಗ ಹುಟ್ಟಿಯೋ, ಯಾವ ರೋಗದಲ್ಲಿ ಬಳಲ್ತಾ ಇದ್ದೀನೋ, ಹರಿಮೂರ್ತಿಗಳು ಕಣ್ಣಿಗೆ ಕಾಣಿಸು, ಹರಿಕಥೆಯೂ ಕಿವಿಗೆ ಕೇಳಿಸದು, ಹರಿಯ ನೈರ್ಮಾಲ್ಯವನ್ನು ಯಾವ ನನ್ನ ಜೀವಿ ಅಗ್ರಾಣಿಸದು.
ಈ ರೀತಿಯಾಗಿರ್ತಕ್ಕಂತಹ ಯಾವ ಚಿಂತನೆಗಳನ್ನ ನಾವು ಪೀಠಿಕಾ ಪ್ರಕರಣದಲ್ಲಿ ಹೇಳುತ್ತಾ ಹರಿಕತೆಗೆ ಪೂರಕವಾಗಿರ್ತಕ್ಕಂತಹ ಸದ್ವಿಚಾರಗಳನ್ನ ಹೇಳ್ತಾ ಹೋದ ಹಾಗೆ ನಾವು ಆ ಹರಿಕತೆಗೆ ಪುಷ್ಟಿ ಕೊಡ್ತಾ ಜನಮಾನಸದಲ್ಲಿ ಹರಿ ಮತ್ತು ಹರಿ ಅಂದ್ರೆ ಅದು ಒಂದು ಭಗವಂತ ನಾಮ ಹಾಕಿರ್ತಕ್ಕಂಥ ಈ ರೀತಿಯಲ್ಲ, ಅನಂತ ಗುಣಗಳ ಸಮುಚ್ಛಾಯವಾಗಿರ್ತಕ್ಕಂಥ ಪರಮಾತ್ಮ ಅವನ ಹರಿಯನ್ನಿ, ಹರಹನ್ನಿ, ದೇವಿಯನ್ನಿ, ಗಣಪತಿ ಯಾವ್ದಾದ್ರು ಒಂದೇ ಎಲ್ಲ ಕಥೆಗಳನ್ನು ಹೇಳುವಾಗ ಈ ರೀತಿ ಚಿಂತನೆ ಮಾಡ್ತಾ ಪೀಠಿಕಾ ಪ್ರಕರಣ ನಮಗೆ ಸರಿಯಾಗಿರ್ತಕ್ಕಂಥ ಹರಿಕತೆ ಅಡಿಗಲ್ಲು ಅಂತ ಹೇಳ್ತಾ ಈ ಅವಕಾಶ ಮಾಡಿಕೊಟ್ಟಂತಹ ಹರಿಕಥಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಇಲ್ಲಿಯವರೆಗೆ ತಾವು ತಮ್ಮ ಯಾವ ಈ ದೃಶ್ಯ ಮಾಧ್ಯಮದ ಮುಖಾಂತರವಾಗಿ ಶ್ರವಣ ನೋಡಿದಂತಹ ಎಲ್ಲ ಜ್ಞಾನಿಗಳಿಗೂ, ಸಂತರಿಗೂ, ಶರಣರಿಗೂ, ಅನುಭಾವಿಗಳಿಗೂ, ಹರಿಕಥಾ ವೃಂದದವರಿಗೂ, ಜಿಜ್ಞಾಸುಗಳಿಗೂ ಅನಂತ ನಮಸ್ಕಾರ ಮಾಡ್ತಾ ನನ್ನ ಯಾವ ಈ ಕಾರ್ಯಕ್ರಮವನ್ನ ಕೃಷ್ಣಾರ್ಪಣೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು ಶ್ರೀ ವಿಠ್ಠಲ ದಾಸರಿಗೆ. ಪ್ರಶ್ನೆ ಯಾವುದು ಬಂದ ಹಾಗೆ ಕಾಣ್ತಾ ಇಲ್ಲ. ನನ್ನ 2 ಪ್ರಶ್ನೆ ತಮ್ಮ ಮುಂದೆ ಇದೆ. ಒಂದು, ಹರಿಕಥೆಯಲ್ಲಿ ಪೀಠಿಕಾ ಭಾಗದ ಪ್ರಮಾಣ ಎಷ್ಟಿರ್ಬೇಕು ಅಂತ. ಈಗ ಒಂದು ಸಾಮಾನ್ಯವಾಗಿ 2 ಗಂಟೆ ಹರಿಕಥೆ ಆದರೆ ಕೆಲವರು 1.5 ಗಂಟೆ ಪೀಠಿಕೆ ಮಾಡುವವರು ಇರ್ತಾರೆ. ಅಂಬಾತನೇರು ಒಂದು ವಿಷಯ ಹೇಳಿದ್ರು. ಶ್ರೇಣಿಯವರೊಮ್ಮೆ ಹರಿಕಥೆ ಮಾಡುವಾಗ 4.5 ಗಂಟೆ ಪೀಠಿಕೆ ಮಾಡಿ 1.5 ಗಂಟೆ ಕಥೆ ಮಾಡಿದ್ರಂತೆ. ಹಾಗೆ ಪೀಠಿಕಾ ಭಾಗದ ಪ್ರಮಾಣ ಎಷ್ಟಿರ್ಬೇಕು, ಇದು ಮೊದಲನೇ ಪ್ರಶ್ನೆ. ಎರಡನೇದು, ಪೀಠಿಕೆಗೆ ಪ್ರಾರಂಭದಲ್ಲಿ ಬಳಸುವಂತಹ ಪದ, ತಾವು ಈಗ ಹೇಳಿದ್ರಿ ದಾಸರ ಪದವನ್ನ ಬಳಸ್ಬೋದು ಅಂತ ಹೇಳಿ. ದಾಸರ ಪದ ಅಲ್ಲದೆ ವಚನಗಳನ್ನು ಬಳಸ್ಬೋದಾ, ಅಥವಾ ಹಿಂದಿ ಮರಾಠಿ ಸಂತರ ಪದಗಳನ್ನು ಬಳಸ್ಬೋದಾ, ಅಥವಾ ಈಗಿನ ನವ್ಯ ಕವಿಗಳ ಭಾವಗೀತೆಗಳನ್ನು ಬಳಸ್ಬೋದಾ, ಅಥವಾ ಸ್ವರಚಿತವಾದಂತ ಕೀರ್ತನೆಗಳನ್ನ ಬಳಸ್ಬೋದಾ? ಇದ್ರ ಬಗ್ಗೆ ತಮ್ಮ ಪ್ರಶ್ನೆ ಅಷ್ಟೆ. ಧನ್ಯವಾದಗಳು. ಬಹಳ ಚೆನ್ನಾಗಿದೆ. ಪೀಠಿಕೆಗೆ ಎಷ್ಟು ಸಮಯ ಬೇಕು, ಎಷ್ಟು ಸಮಯದವರೆಗೆ ಪೀಠಿಕಾ ಪ್ರಕರಣ ಮಾಡ್ಕೊಂಡು ಹೋಗಬೇಕು, ಅದು ಯಾರು ಹರಿಕಥೆಯನ್ನು ಆರಂಭ ಮಾಡ್ತಾರೆ ಕೀರ್ತನೆಕಾರರು ಅವರ ಮೇಲೆ ಅವಲಂಬಿತವಾಗಿರ್ತದೆ. ಹಾಗೂ ಅಲ್ಲಿ ನೆರೆದಿರಬಹುದಾಗಿರ್ತಕ್ಕಂಥ ಸ್ತೋತ್ರ ವೃಂದಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಾನು ಮೊದಲೇ ಹೇಳಿದ ಹಾಗೆ ಹರಿದಾಸರು ಮನೋವೈದ್ಯರಿದ್ದ ಹಾಗೆ. ನಮ್ಮನ್ನ 1,000 ಕಣ್ಣು ನೋಡ್ತಾ ಇದ್ರೆ 1,000 ಕಣ್ಣನ್ನ ಹರಿದಾಸರು 2 ಕಣ್ಣು ನೋಡ್ತಾ ಇರ್ತದೆ. ದೃಷ್ಟಿ ಎಲ್ಲರ ಮೇಲೂ ಇರುತ್ತದೆ. ನಾವು ಮಾಡ್ತಕ್ಕಂತಹ ಪ್ರಸಂಗಗಳು, ಮಾತನಾಡ್ತಕ್ಕಂತಹ ಮಾತುಗಳು ಜನಗಳಿಗೆ ಬೇಸರ ಅನ್ನಿಸ್ತದೋ ಇಲ್ಲೋ ಅಂತಕ್ಕಂತಹ ಒಂದು 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 ರೀತಿಯ ಮುಖದ ಭಾವಗಳನ್ನು ಅರ್ಥ ಮಾಡತಕ್ಕಂಥ ಶಕ್ತಿ ಹರಿದಾಸಗಳು ಇರಬೇಕು. ನಮ್ಮ ಚಿಂತನೆಗಳು ತಲುಪಿತೋ ಇಲ್ವೋ ಅಂತ. ಆ ರೀತಿ ತಲುಪಲಿಲ್ಲ ಅಂದಾಗ ನಮ್ಮ ಗುರುಗಳು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಮುಂದೆ ಕುಳಿತಿರ್ತಕ್ಕಂತಹ ವ್ಯಕ್ತಿಗಳು ಒಂದು ಕಾಲನ್ನು ಬದಲಾಯಿಸಿ ಇನ್ನೊಂದು ಕಾಲಿಗೆ ಹಾಕಿದ್ರೆ ಸಾಕು ನಿನ್ನ ಈ ಪೀಠಿಕೆ ಅಂತಲೋ ಹರಿಕತೆ ಅಂತಕ್ಕಂಥ ಸೂಚನೆ ಕೊಡ್ತಿದ್ರು ಅಂತೇಳಿ. ಆ ರೀತಿಯ ಒಂದು ತತ್ವ ಚಿಂತನೆ, ಆ ರೀತಿಯ ಒಂದು ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ತಕ್ಕಂಥ ಶಕ್ತಿ ಹರಿದಾಸರು ತಾವು ಬೆಳೆಸ್ಕೊಂಡು ಆ ಕತೆಗೆ ಕೊಟ್ಟ ಸಮಯ ಎಷ್ಟು, 1 ಗಂಟೆ ಹರಿಕತೆ ಕೊಟ್ಟಿದ್ರೆ ನಾವೇ ಅದನ್ನು ತೀರ್ಮಾನ ಮಾಡ್ಕೊಳ್ಬೇಕು. 1 ಗಂಟೆಯಲ್ಲಿ ಹರಿಕತೆಗೆ ಎಷ್ಟು ಕೊಡಬೇಕು ಸಮಯ, ಪೀಠಿಕಾ ಪ್ರಕರಣಕ್ಕೆ ಎಷ್ಟು ಕೊಡಬೇಕು, ಮಧ್ಯ ಜಿಜ್ಞಾಸೆಗೆ ಎಷ್ಟು ಸಮಯ ಕೊಡಬೇಕು, ಇದು ಹರಿದಾಸರ ಮೇಲೆ ಅವಲಂಬಿತವಾಗಿರ್ತಾರೆ. ಬಿಟ್ರೆ ನಿರ್ದಿಷ್ಟವಾಗಿ ಇಷ್ಟೇ ಮಾಡಬೇಕು ಅಂತಕ್ಕಂಥದ್ದನ್ನ ಬಹುತೇಕ ನಾನು ನನ್ನ ಗುರುಗಳ ಬಾಯಲ್ಲೂ ಕೇಳಲಿಲ್ಲ, ಯಾರ ಬಾಯಲ್ಲೂ ಕೇಳಲಿಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ದೀರಿ ಗುರುದಾಸರೇ, ಪೀಠಿಕಾ ಪ್ರಕರಣದಲ್ಲಿ ಬರೀ ದಾಸರ ಪದಗಳನ್ನ ಬಳಸ್ಬೇಕೆ ಅಥವಾ ಯಾವುದು ಬೇಕಾದ್ರೂ ಒಳ್ಳೆಯ ಚಿಂತನೆ ಅದು ಎಲ್ಲಿದ್ರೆ ಏನು, ಯಾವ ಪುಷ್ಪ ಕಾಡಲ್ಲಿ ಬೆಳೆದ್ರೇನು, ನಾಡಲ್ಲಿ ಬೆಳೆದ್ರೇನು, ಎಲ್ಲಿದ್ರೇನು ಸ್ವಾಮಿ, ಭಗವಂತನ ಸೇವೆಗೆ ಅದು ಪೂರಕವಾಗಿದ್ದು ಭಗವಂತನ ಸೇವೆಗೆ ಅನುಯಾದ ಸಾಕಾಗ್ತಾರೆ. ನವ್ಯ ಸಾಹಿತ್ಯವೂ ಅಷ್ಟೇ. ಈಗ ಗುಂಡಪ್ಪನವ್ರದ್ದು ಎಷ್ಟು ಚೆನ್ನಾಗಿದೆ ಸ್ವಾಮಿ, ಎಷ್ಟು ಚಂದ ಗುಂಡಪ್ಪನವರ ಮಾತು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಬೇಡವಾ ಇದು ನವ್ಯ ಸಾಹಿತ್ಯ? ಗುಂಡಪ್ಪನ ಇತ್ತೀಚಿನ ಸಾಹಿತ್ಯ ಬರೆದಲ್ವೇ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಮಳೆ ಸುರಿಗೆ, ಬೆಲ್ಲವಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ. ಯಾರಿಗೂ ಬೇಡ ಇದು? ಇಂತಹ ಸಾಹಿತ್ಯಗಳು ಸ್ವರಚಿತವಾದರೂ ಆಗಲಿ, ನವ್ಯ ಸಾಹಿತ್ಯವಾಗಲಿ, ಭವ್ಯ ಸಾಹಿತ್ಯವಾಗಲಿ, ದಾಸ ಸಾಹಿತ್ಯವಾಗಲಿ,
ಮರಾಠಿ ಸಾಹಿತ್ಯವಾಗಲಿ, ಸಂತ ಸಾಹಿತ್ಯವಾಗಲಿ, ಭಕ್ತಿಗೆ ಆ ಕಥೆಗೆ ಪೂರಕವಾಗಿರ್ತಕ್ಕಂತಹ ಯಾವುದೇ ಆ ಒಂದು ತಾತ್ವಿಕ ಚಿಂತನೆ ಇರತಕ್ಕಂತಹ ಹಾಡುಗಳನ್ನ ನಿರೂಪಣೆಯನ್ನ ಅದು ಆ ಹರಿಕಥೆಯ ಮಾಡತಕ್ಕಂಥವರ ನಿರೂಪಣಾ ಸಾಮರ್ಥ್ಯ, ಬಹುಭಾಷಾ ಪಂಡಿತಕ್ಕಂತಹ ಕೀರ್ತನಕಾರರು ಯಾವ ಕೊನೆಯ ಪಕ್ಷ ಶ್ಲೋಕವನ್ನು ಹೇಳಿ ಆರಂಭ ಮಾಡ್ಲಿಕ್ಕೆ ಆಗ್ತಾರೆ, ತೊಂದರೆ ಇಲ್ಲ. ಅವರಿಗೆ ಆ ಪಾಂಡಿತ್ಯದ ಮೇಲೆ, ಅವರ ಭಾಷಾಜ್ಞಾನದ ಮೇಲೆ ಅದು ಅಡಕವಾಗಿರ್ತಾರೆ ಅಂತ ಹೇಳಿ ನನ್ನ ಗುರುಗಳೇ ಹೇಳಿದ ಮಾತನ್ನೇ ನಾನು ನಿಮಗೆ ಈ ಮೂಲಕ ತಿಳಿಸ್ತಾ ಇದ್ದೇನೆ ಸ್ವಾಮಿ. ಶಮ್ರಾಡಿಗರು ಒಂದು ಪ್ರಶ್ನೆ ಇದೆ. ಹೇಳಿ. ಹರಿಕಥಾ ಪೀಠಿಕಾ ನಿರೂಪಣೆಯ ವೇಳೆ ಆಂಗ್ಲ ಭಾಷೆಯ ಬಳಕೆ ಸರಿಯೇ ತಪ್ಪೆ ಅಂತ ಹೇಳಿ. ಈಗ ನಾವು ಸನಾತನ ಸಂಸ್ಕೃತಿ ಅಂತ ಹೇಳ್ತಾ ಇದ್ದೀವಿ. ಸನಾತನ ಸಂಸ್ಕೃತಿ ಅಂತ ಹೇಳಿದ ಮೇಲೆ ನಮ್ಮ ಸಂಸ್ಕೃತಿಗೆ ಸರಿ ಹೋಗ್ತಕ್ಕಂತಹ ಭಾಷೆಗಳಿರ್ಬೇಕು, ಬಿಟ್ರೆ ಅನ್ಯ ಭಾಷೆಗಳು ಸೂಕ್ತ ಅಂದ್ರೆ ನಮ್ಮಲ್ಲಿ ಒಂದು ಭಾವನೆ ಇದೆ. ನಾವು ಇಂಗ್ಲಿಶಿನ ಪದಗಳನ್ನು ಉಪಯೋಗಿಸಿದ ಕ್ಷಣದಲ್ಲಿಯೇ ನಮ್ಮ ಪ್ರೌಢಿಮೆ ಜಾಸ್ತಿ ಇರಬಹುದೇನೋ ಅಂತ ಜನ ತಿಳ್ಕೊಳ್ತಾರೆ ಅಂತಕ್ಕಂಥ ಭಾವನೆ ಇರಬಹುದೇನು ಕೆಲವರಿಗೆ. ಆದ್ರೆ ಅದನ್ನು ಬೇಡ ಅಂತ ಯಾರು ಹೇಳೋದಿಲ್ಲ. ಸಂಸ್ಕೃತ ಶ್ಲೋಕಗಳನ್ನು ಹೇಳುವುದಾದರೆ ಇಂಗ್ಲಿಷ್ ಶಬ್ದಗಳನ್ನು ಯಾಕೆ ಹೇಳಬಾರ್ದು? ಒಳ್ಳೆಯದಿದ್ರೆ ಯಾಕೆ ಹೇಳಬಾರ್ದು? ಅದನ್ನ ಯಾವುದೇ ವಿಚಾರ ಎಲ್ಲಿಂದಲಾದ್ರೂ ಬರಲಿ, ನದಿಯ ನೀರು, ಎಲ್ಲಾ ನದಿಯ ನೀರು ಸಾಗರ ಸೇರುವ ಹಾಗೆ ಒಳ್ಳೆಯ ಚಿಂತನೆಗಳು ಯಾವ ಭಾಷೆಯಲ್ಲೇ ಇರಲಿ, ಯಾವುದರ ರೀತಿಯಲ್ಲಿ ಅಲ್ಲಿರಬಹುದಾಗಿರ್ತಕ್ಕಂಥ ಭಾವನೆ ಮುಖ್ಯ ವಿನಃ ಭಾಷೆ ಮುಖ್ಯ ಅಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಯಾವ ಪ್ರಶ್ನೆಗಳು ಇದ್ದ ಹಾಗೆ ಕಾಣ್ತಾ ಇಲ್ಲ. ಅಂತೂ ಬಹಳ ಸುಂದರವಾಗಿ, ಮನೋಜ್ಞವಾಗಿ ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದೀರಿ. ನಮಗೆ ಆಪದ್ ಬಾಂಧವರಾಗಿ ಒದಗಿ ಬಂದು ತಮ್ಮನ್ನು ಮೊದಲೇ ಸೇರಿಸ್ಕೊಳ್ಬೇಕೆನ್ನುವಂತ ಆಸೆ ನಮಗಿದ್ರು ಕೂಡ ಅದು ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಅಂಬಾತನೆಯರು ಅಸ್ವಸ್ಥರಾದ ಕಾರಣ ಬಹುಶಃ ಭಗವಂತನ ಇಚ್ಛೆಯಾಗಿರ್ಬೇಕು, ತಾವು ಇದರಲ್ಲಿ ಭಾಗಿಯಾಗ್ಬೇಕು ಅಂತ ಹೇಳಿ ನಮಗೂ ತಮ್ಮನ್ನ ಸೇರಿಸಿಕೊಳ್ಳುವಂತಹ ಭಾಗ್ಯ ಒದಗಿತು, ತಮಗೂ ಈ ಒಂದು ಮಹಾನ್ ಭಾಗ್ಯ ಒದಗಿತು ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಬಹಳ ಸುಂದರವಾಗಿ, ಮನೋಜ್ಞವಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟದ್ದಕ್ಕಾಗಿ ಹರಿಕಥಾ ಪರಿಷತ್ತಿನ ಪರವಾಗಿ ಹಾಗೂ ಕೇಳಿದಂತಹ ಸಮಸ್ತ ಹರಿಕಥಾ ಅಭಿಮಾನಿಗಳ ಪರವಾಗಿ ತಮಗೆ ಪ್ರಣಾಮ ಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇನ್ನು ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ತಮಗೆ ಸಹಕಾರವನ್ನು ನೀಡಿದವರು ತಮ್ಮ ಸಹೋದರನ ಸುಪುತ್ರಿಯಾದಂತಹ ವಿದುಷಿ ಸ್ವಾತಿ ಭಾರದ್ವಾಜ್ ಅವರು. ಅವರ ಈ ಸಹಕಾರವನ್ನು ಕೂಡ ಹರಿಕಥಾ ಪರಿಷತ್ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತಾ ಅವರಿಗೂ ಕೂಡ ಪ್ರೋಜ್ವಲವಾದಂತಹ ಭವಿಷ್ಯ ಭಗವಂತ ನೀಡ್ಲಿ ಅಂತ ಹೇಳಿ ನಾವೆಲ್ಲ ಹಾರೈಸ್ತಾ ಇದ್ದೇವೆ. ಇನ್ನು ಮುಂದೆ ಕೂಡ ತಮ್ಮ ಸಹಕಾರ, ಅಖಿಲ ಕರ್ನಾಟಕ ಕೀರ್ತನ ಕಲಾ ಪರಿಷತ್ತಿನ ಸಹಕಾರ ನಮ್ಮ ಹರಿಕಥಾ ಪರಿಷತ್ತಿಗೆ ಬೇಕು. ಹರಿಕಥೆಯನ್ನ ಮತ್ತಷ್ಟು ಎಲ್ಲೆಡೆ ತಲುಪುವ ಹಾಗೆ ಮಾಡ್ಲಿಕ್ಕೆ ನಾವೆಲ್ಲ ಒಂದಾಗಿ ದುಡಿಯೋಣ ಅಂತ ಹೇಳುತ್ತಾ, ಮುಂದಿನ ಶನಿವಾರದ ಕಾರ್ಯಕ್ರಮದಲ್ಲಿ ಖ್ಯಾತ ಹರಿದಾಸರಾದಂತಹ ಡಾಕ್ಟರ್ ಶ್ರೀಧರ್ ದಾಸ್ ಜಿ ಅವರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಮಾನಸಿಕ ಸ್ವಾಸ್ಥ್ಯಕ್ಕೆ ದಿವ್ಯೌಷಧ ಹರಿಕಥೆ ಅಂತ ಹೇಳಿ, ಅದರಲ್ಲೂ ತಾವೆಲ್ಲ ಪಾಲ್ಗೊಳ್ಬೇಕು ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ.